ವಿದ್ಯಾಶಕ್ತಿ ಮ್ಯಾಥ್ಸ್ ಆನ್ಲೈನ್ ಕ್ಲಾಸ್. ಅಂಡ್ ಅದ್ರ ಜೊತೆಗೆ ಈ ಒಂದು ನಿಮ್ಮ ಆನ್ಲೈನ್ ತರಗತಿಗೆ ಎಲ್ಲ ಶಿಕ್ಷಕರು ಏನ್ ಪ್ರೋತ್ಸಾಹಿಸ್ತಾರೆ ಎಲ್ಲ ಶಿಕ್ಷಕರಿಗೂ ಈ ಒಂದು ವಿದ್ಯಾಶಕ್ತಿ ಆನ್ಲೈನ್ ತರಗತಿಗೆ ಸ್ವಾಗತವನ್ನ ಕೋರ್ತಾ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಇವತ್ತಿನ ಪಾಠ ಯಾವ್ದಂದ್ರ ಅಪವರ್ತಿಸುವಿಕೆ, ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ, ಹೌದಾ? ಸೊ ಲಾಸ್ಟ್ ಕ್ಲಾಸ್ ನೊಳಗೆ ನಾನು ಜಸ್ಟ್ ಒಂದು ಇಂಟ್ರೊಡಕ್ಷನ್ ಅನ್ನ ಕೊಟ್ಟು ಈ ಪಾಠವನ್ನ ಮುಗಿಸಿದ್ದೆ. ಸೊ ಅದರ ಕಂಟಿನ್ಯೂ ಪಾರ್ಟ್ ಅನ್ನ ಸೊ ಇನ್ನೊಂದ್ಸಲ ನಾನು ಇಂಟ್ರೊಡಕ್ಷನ್ ಅನ್ನ ಕೊಡ್ತಾ ಸ್ಟಾರ್ಟ್ ಮಾಡೋಣ. ಓಕೆ, ಸೊ ಅದಕ್ಕಿಂತ ಮುಂಚೆ ನಮ್ದೊಂದು ಫಸ್ಟ್ ಸೆಷನ್ ಏನಂದ್ರ ಡಿಕ್ಟೇಷನ್ ವರ್ಡ್ಸ್ ಗಳನ್ನ ಕೊಡ್ಬೇಕು, ಹೌದಾ? ಅದಕ್ಕಿಂತನೂ ಮುಂಚೆ ನಮ್ದು ಏನಿರ್ತೈತೆ ಹೇಳ್ರಿ, ಒಂದು ಮೋಟಿವೇಶನಲ್ ಕೋಟ್ಸ್ ಅನ್ನ ನಾವ್ ಹೇಳ್ತಿರ್ತೀವಿ, ಹೌದಾ? ಮೋಟಿವೇಶನಲ್ ಕೋಟ್ಸ್ ಅಂತಂದ್ರೆ ನಾವ್ ಏನ್ ಮಾಡ್ತಿರ್ತೀವಿ, ಪ್ರತಿಯೊಂದ್ ಸಲಾನು ನಾವೇನ್ ಮಾಡ್ತಿರ್ತೀವಿ, ಇನ್ನೊಬ್ರು ಏನೋ ಅಂದ್ರು ಅಥವಾ ನಮ್ಗೆ ಏನಾಗ್ತಾ ಇದೆ, ಅವ್ರೇನೋ ಅಂದ್ರು ಇವ್ರೇನೋ ಅಂದ್ರು ಅಂತ ಹೇಳಿ ನಾವೇನ್ ಮಾಡ್ತಿರ್ತೀವಿ, ನಮ್ಮ ಮೈಂಡ್ ಅನ್ನ ಡಿಸ್ಟ್ರಾಕ್ಟ್ ಮಾಡಿ ಓದೋದ್ರ ಕಡೆ ಗಮನವನ್ನ ಕೊಡೋದು ಕಡಿಮೆ ಆಗ್ಬಿಟ್ಟಿರ್ತೈತಿ, ಹೌದಾ? ಹಾಗಾಗಿ ನಾವೇನ್ ಮಾಡ್ಬೋದು, ಬೇರೆ ಯಾರೇನು ಅಂದ್ರು, ಸೊ ಸಮ್ ಟೈಮ್ ಒಂದಿಷ್ಟು ಸ್ಟೂಡೆಂಟ್ಸ್ ಏನಾಗಿರ್ತೈತಿ ಹೇಳ್ರಿ, ನನ್ ಫ್ರೆಂಡ್ಸ್ ಅವ್ರು ನನ್ ಜೊತೆ ಮಾತಾಡ್ತಿಲ್ಲ, ಇವ್ರು ನನ್ ಜೊತೆ ಮಾತಾಡ್ತಿಲ್ಲ, ಇದನ್ನೇ ಸುಮ್ನೆ ತಲೆ ಕೆಡಿಸ್ಕೊಳ್ಳೋದು, ಹೌದಾ? ಸೊ ಅವನ್ನೆಲ್ಲವನ್ನ ಬಿಟ್ಟು ನಾವೇನ್ ಮಾಡೋದು, ನಮ್ಮ ಸ್ಟಡಿ ಕಡೆ ಫೋಕಸ್ ಕೊಟ್ವಿ ಅಂದ್ರೆ ನಾವು ಸಕ್ಸಸ್ ಆಗಿ ನಾವೇನ್ ಮಾಡ್ಬೋದು, ನಮ್ಮ ಗುರಿಯನ್ನ ಮುಟ್ಬಹುದು, ಹೌದಾ? ಅದೇ ರೀತಿ ಇವಾಗ ನೀವು 8th ಸ್ಟ್ಯಾಂಡರ್ಡ್ ಆಲ್ಮೋಸ್ಟ್ ಮುಗೀತು, ಹೌದಾ? ಆಮೇಲೆ 9th ಆದ್ಮೇಲೆ 10th ನಿಮ್ಗೆ ಬೋರ್ಡ್ ಎಕ್ಸಾಮ್ ಬರ್ತೈತಲ್ಲ, ಹಾಗಾಗಿ ಸ್ವಲ್ಪ ಕರೆಕ್ಟ್ ಆಗಿ ಫೋಕಸ್ ಆಗಿ ಸ್ಟಡಿ ಮಾಡಿ ನಿಮ್ಮ ಸಕ್ಸಸ್ ಅನ್ನ ನೀವು ಮುಟ್ರಿ ಅಂತ ಹೇಳ್ತೇನೆ. ಓಕೆ, ಸೊ ಹಾಗಾದ್ರೆ ನಮ್ಮ ಇವತ್ತಿನ ಪಾಠ ಯಾವ್ದು ಹೇಳ್ರಿ, ಅಪವರ್ತಿಸುವಿಕೆ. ಅಪವರ್ತಿಸುವಿಕೆ, 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 ಹೌದಾ? ಫ್ಯಾಕ್ಟರೈಸೇಷನ್ ಅಂತ ಕರಿತೀವಿ. ಸೊ ಅಪವರ್ತಿಸುವಿಕೆ, ಇವತ್ತಿನ ಒಂದು 5 ಡಿಕ್ಟೇಷನ್ ವರ್ಡ್ಸ್ ಗಳನ್ನ ನಾನು ಶಬ್ದಗಳನ್ನ ಹೇಳ್ತೀನಿ, ಅದನ್ನ ಬರೀರಿ. ಅದಾದ್ಮೇಲೆ ನಾವು ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಓಕೆ, ಹಾಗಾದ್ರೆ ಫಸ್ಟ್ ಶಬ್ದ ನೋಡ್ರಿ, ಸ್ವಾಭಾವಿಕ. ಫಸ್ಟ್ ವರ್ಡ್ ಯಾವ್ದು ಹಾಗಾದ್ರೆ, ಸ್ವಾಭಾವಿಕ. ಫಸ್ಟ್ ಶಬ್ದ ಯಾವುದು, ಸ್ವಾಭಾವಿಕ. ಓಕೆ, ನೆಕ್ಸ್ಟ್ ಅವಿಭಾಜ್ಯ. ಅವಿಭಾಜ್ಯ, ಸೆಕೆಂಡ್ ವರ್ಡ್ ಯಾವುದು, ಅವಿಭಾಜ್ಯ. ಓಕೆ, ನೆಕ್ಸ್ಟ್ ಥರ್ಡ್ ವರ್ಡ್, ಮೂರನೇ ಶಬ್ದ ಯಾವುದು, ಮೂರನೇ ಶಬ್ದ ಗುಂಪು. ಮೂರನೇ ಶಬ್ದ ಯಾವುದು, ಗುಂಪು. ಕರೆಕ್ಟಾ? ನಾಲ್ಕನೇ ಶಬ್ದ ಅಪವರ್ತನ. ನಾಲ್ಕನೇ ಶಬ್ದ ಯಾವುದು, ಅಪವರ್ತನ. ಓಕೆ, ನೆಕ್ಸ್ಟ್ ಲಾಸ್ಟ್ ಶಬ್ದ ಐದನೇದ್ದು. ಐದನೇ ಶಬ್ದ ಯಾವ್ದಂತಂದ್ರ ಗುಣಲಬ್ಧ. ಐದನೇ ಶಬ್ದ ಯಾವುದು, ಗುಣಲಬ್ಧ. ಕರೆಕ್ಟಾ? 5 ಶಬ್ದಗಳನ್ನ ಬರೆದ್ರಿ ನೀಟಾಗಿ. ಓಕೆ, ಹಾಗಾದ್ರೆ ಇವತ್ತಿನ ಕ್ಲಾಸ್ ಅನ್ನ ಸ್ಟಾರ್ಟ್ ಮಾಡೋಣ. ಯಾವ್ದಂದ್ರ ಅಪವರ್ತಿಸುವಿಕೆ. ಹಾಗಾದ್ರೆ ನಾನು ನಿಮ್ಗೆ ಇಲ್ಲೊಂದು ಕ್ವಶನ್ ಕೇಳ್ತೀನಿ, ಹೌದಾ? ಸೊ ಕ್ವಶನ್ ಏನಂದ್ರ, ಫಾರ್ ಎಕ್ಸಾಂಪಲ್ ಈಗ 8 ಅಂತ ಇದೆ, ಹೌದಾ? ಈ 8ರ ಅಪವರ್ತನಗಳನ್ನ ಬರೀರಿ ಅಂತ ನಾನು ಹೇಳ್ತೀನಿ, ಹೌದಾ? ಅಪವರ್ತನಗಳಂದ್ರೆ ಏನು, ಯಾರಾದ್ರೂ ಹೇಳ್ಬೋದಾ? ಈ 8ರ ಅಪವರ್ತನಗಳು ಹಂಗಂದ್ರೇನು? ಅಪವರ್ತನಗಳು ಅಥವಾ ಫ್ಯಾಕ್ಟರ್ಸ್ ಅಂತ ಕರಿತೀವಿ ನಾವು. ಏನ್ ಹಂಗಂದ್ರೆ? ಹಂಗಂದ್ರೆ ನಿಮ್ಗೆ ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಆಗ್ಬೇಕಂದ್ರ ಈ 8 ಯಾವ್ಯಾವ ಮಗ್ಗಿಯಲ್ಲಿ ಬರ್ತಾವು ಅವನ್ನೆಲ್ಲವನ್ನ ಬರಿಬೇಕು. ಆ ಸಂಖ್ಯೆಗಳ ಏನಾಗ್ತಾವು, ಈ 8ರ ಅಪವರ್ತನಗಳಾಗ್ತಾವು, ಹೌದಾ? ಸೊ ಹಾಗಾದ್ರೆ ಇಲ್ಲಿ ನೋಡ್ರಿ 8 ಇದೆ, ಹೌದಾ? ಸೊ ಫಸ್ಟ್ 1ರ ಮಗ್ಗಿ ಒಳಗಂತೂ ಎಲ್ಲಾ ಬರ್ತಾವು, ಸೊ ಅದನ್ನೇನ್ ಬರೆಯುವಂತ ನೆಸೆಸಿಟಿ ಇಲ್ಲ. ಸೊ ಆಮೇಲೆ 2ರ ಮಗ್ಗಿ ಒಳಗ್ ಬರ್ತೈತಲ್ಲ 8, 2 ಬರ್ದಿವಿ. ಓಕೆ, ಸೊ ಅದಾದ್ಮೇಲೆ 3ರ ಮಗ್ಗಿ ಒಳಗ್ ಬರ್ತೈತೇನೋ 8, ಇಲ್ಲ, ಹೌದಾ? ನೋಡ್ರಿ, ಚೆಕ್ ಮಾಡ್ರಿ, 3ರ ಮಗ್ಗಿ ಒಳಗೆ ಏನಾದ್ರೂ 8 ಇದೆ ಏನೋ, ಇಲ್ಲ. ಓಕೆ, ಸೊ ಅದಾದ್ಮೇಲೆ ಎಲ್ಲಿಗಿದೆ ಹೇಳ್ರಿ, 4ರ ಮಗ್ಗಿ ಒಳಗ್ ನಮ್ಗೇನಿದೆ, 8 ಇದೆ, ಹೌದಾ? ಸೊ 4 ಆದ್ಮೇಲೆ ಮತ್ತೆ ಯಾವ ಮಗ್ಗಿ ಒಳಗಿದೆ ನೋಡ್ರಿ, 5ರ ಮಗ್ಗಿ ಒಳಗಿದೆ ಏನು, ಇಲ್ಲ. 6 ಇಲ್ಲ, 7 ಇಲ್ಲ. ಡೈರೆಕ್ಟ್ ಏನಾಗಿದೆ, ತನ್ನದೇ ಮಗ್ಗಿಯಲ್ಲಿ ಇದು ಇದೆ, ಹೌದಾ? ಸೊ ಹಾಗಾಗಿ ಇದನ್ನೇನು ಬರೆಯುವಂತ ನೆಸೆಸಿಟಿ ಇಲ್ಲ. ಓಕೆ, ಸೊ ಹಾಗಾದ್ರೆ 8ರ ಅಪವರ್ತನಗಳು ಏನೇನದು ನಮ್ಗೆ
2 ಮತ್ತು 4 ಆದವು. 2 ಮತ್ತು 4 ಈ 8ರ ಅಪವರ್ತನಗಳು. ಅಪವರ್ತನಗಳು ಅಂತಂದ್ರೆ ಅದರದ್ದು ಗುಣಾಕಾರ. ಈಗ ನಾವು ಅವ್ನ ಏನ್ ಮಾಡ್ತೇವೆ ಹೇಳ್ರಿ, ಯಾವ್ಯಾವ ಮಗ್ಗಿಯೊಳಗಿದಾವು ಅನ್ನೋದನ್ನ ನಾವ್ ಏನ್ ಮಾಡ್ಬೇಕು, ಫೈಂಡ್ ಔಟ್ ಮಾಡ್ತೇವೆ. ಓಕೆ, ಸೊ ಇಲ್ಲಿ ನೋಡ್ರಿ ನಮ್ಗೆ ಏನ್ ಆಗ್ತೈತಿ, 4 2 8 ಮತ್ತೆ ನಮ್ಗೆ ಅಗೇನ್ ಏನ್ ಬಂತಿದೆ ಹೇಳ್ರಿ, 8ನ ಆನ್ಸರ್ ಬಂತು. ಓಕೆ, ಸೊ ನಾನು ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡ್ತೇನೆ. ಈ 2ಅನ್ನ ನನಗ್ ಮತ್ತೆ ಸಿಂಪ್ಲಿಫೈ ಮಾಡ್ಲಿಕ್ಕೆ ಬರುವುದಿಲ್ಲ, ಹೌದಾ? ಸೊ ಈ 2ಅನ್ನ ಅಷ್ಟೇ ಇಡ್ತೇನೆ. ಇಲ್ಲಿ 4 ಇದೆ ಅಲ್ಲ, ಈ 4 ಮತ್ತೆ ನಮಗೆ ಬೇರೆ ಬೇರೆ ಆಗಿ ಬರೀಬಹುದು. ಈ 4 ಯಾವ್ಯಾವ ಮಗ್ಗಿ ಒಳಗ್ ಬರ್ತೈತ್ ನೋಡ್ರಿ, ಇಲ್ಲಿ ನೋಡ್ರಿ, 2 ಮಗ್ಗಿ ಒಳಗ್ ಬರ್ತೈತಲ್ಲ, 2 ಇಂಟು 2 ಈ ರೀತಿ ಅದರದ್ದು ಗುಣಲಬ್ಧವನ್ನಾಗಿ ನಾವ್ ಏನ್ ಮಾಡ್ತೇವೆ, ಬರಿತೇವಿ. ಹೌದಾ? ಇವಕ್ಕೆ ನಾವೇನಂತ ಕರಿತೇವಿ, ಅಪವರ್ತನಗಳು ಅಂತ ಕರಿತೇವೆ. ಹೌದಾ? ಸೊ ಇಲ್ಲಿ ನಿಮ್ಗೊಂದು ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿದ್ದಾರೆ ನೋಡ್ರಿ. ಏನ್ ಕೊಟ್ಟಿದ್ದಾರೆ ನೋಡ್ರಿ, 30 ಅಂತ ಕೊಟ್ಟಿದ್ದಾರೆ. ಹೌದಾ? ಅದನ್ನ ಏನ್ ಮಾಡಿದಾರೆ ಹೇಳ್ರಿ, 2 ಇಂಟು 15 ಮಾಡಿದಾರೆ. ಹೌದಾ? 2 ಇಂಟು 15 ಮಾಡಿದಾರೆ. ಮತ್ ಇದನ್ನ 2 ಆಸ್ ಇಟ್ ಈಸ್ ಇಟ್ಟು ಈ 15ಅನ್ನ ನಾವು ಇನ್ನೂ ಗುಣಲಬ್ಧವನ್ನಾಗಿ ಬರಿಬಹುದು. ಇನ್ನು ಗುಣಲಬ್ಧವನ್ನಾಗಿ ಬರಿಬೇಕಂದ್ರೆ ಏನ್ ಬರಿಬಹುದು, 3 ಇಂಟು 5, 3 5 15. ಸೊ ಉಲ್ಟಾ ನೀವು ಗುಣಾಕಾರ ಮಾಡ್ರಿ, ನಮಗ್ ಮತ್ತೆ ಎಷ್ಟು ಬರ್ತೈತೆ ಹೇಳ್ರಿ, 30 ಬರ್ತೈತೆ. ಹೌದಾ? 3 5 15, 15 2 30. ಈ ರೀತಿ ನಾವು ಅದರದ ಗುಣಲಬ್ಧವನ್ನಾಗಿ ಕರೆಕ್ಟ್ ಆಗಿ ಬರೆಯೋದಕ್ಕ ನಾವೇನಂತ ಕರಿತೀವಿ, ಅಪವರ್ತಿಸುವಿಕೆ ಅಂತ ಕರಿತೇವೆ. ಹೌದಾ? ಸೊ ಅಲ್ಲಿ ನೋಡ್ರಿ ನಿಮ್ಗ ಬೀಜೋಕ್ತಿಗಳ ಅಪವರ್ತನ ಅಂತ ಕೊಟ್ಟಿದ್ದಾರೆ ನಿಮ್ ಇದ್ರೊಳಗ. ಹೌದಾ? ಕರೆಕ್ಟಾ? ಆಮೇಲೆ ಇಲ್ಲಿ ನೆಕ್ಸ್ಟ್ ಅಪವರ್ತಿಸುವಿಕೆ. ಹೌದಾ? ಅಪವರ್ತಿಸುವಿಕೆ ಎಂದರೇನು, ಅದರದೊಂದು ಡೆಫಿನೇಷನ್ ಇದೆ ನೋಡ್ರಿ, ಅದನ್ನ ಬರ್ಕೊರಿ. ಹೌದಾ? ಅದ್ರ ಡೆಫಿನೇಷನ್ ಏನಿದೆ ಒಂದ್ಸಲ ನೋಡೋಣ. ಒಂದು ಬೀಜೋಕ್ತಿಯನ್ನು ಅಪವರ್ತಿಸಿದಾಗ ನಾವು ದತ್ತ ಬೀಜೋಕ್ತಿಯನ್ನು ಅದರ ಅಪವರ್ತನಗಳ ಗುಣಲಬ್ಧವಾಗಿ ಬರೆಯುತ್ತೇವೆ. ಈ ಅಪವರ್ತನಗಳ ಸಂಖ್ಯೆಗಳು ಅಥವಾ ಚರಾಕ್ಷರಗಳು ಅಥವಾ ಬೀಜೋಕ್ತಿಗಳಾಗಿರಬಹುದು. ಹೌದಾ? ಆ ಬೀಜೋಕ್ತಿಯನ್ನ ನಾನು ನಿಮ್ಗೆ ಇವಾಗ ಹೇಳಿದೆ. ಈ 8ಅನ್ನ ನಾನು ಏನ್ ಬರದೆ ಹೇಳ್ರಿ, 2 4 8 ಅಂತ ಬರದೆ, ಅಥವಾ ಇದನ್ನ ನಾವು ಇನ್ನೂ ಬರಿಬೇಕಂದ್ರ 2 ಇಂಟು 2 ಇಂಟು 2. ಮತ್ ನಾನು ಇಲ್ಲಿ 4ಅನ್ನ ಏನ್ ಮಾಡಿದೆ, ಮತ್ತ ಅಪವರ್ತನಗಳಾಗಿ ಚೇಂಜ್ ಮಾಡಿದೆ. ಅವಾಗ 2 2 4, 4 2 8. ಅಂದ್ರ ಇವನ್ನ ಅಪವರ್ತನಗಳ ಗುಣಲಬ್ಧವನ್ನಾಗಿ ಬರೆಯುವುದಕ್ಕ. ಹೌದಾ? ಅದ್ರಾಗ ನಿಮಗ ಮತ್ತು ಇನ್ನೂ ಒಂದು ವರ್ಡ್ ಅನ್ನ ಕೇಳಿರ್ಬಹುದು ನೀವು, ಅವಿಭಾಜ್ಯ ಅಪವರ್ತನಗಳು. ಅವಿಭಾಜ್ಯ ಅಪವರ್ತನಗಳು. ಈಗ ಇಲ್ಲೇ ಅಬ್ಸರ್ವ್ ಮಾಡ್ರಿ, ಈಗ 4 ಇದೇನದು ಅವಿಭಾಜ್ಯ ಸಂಖ್ಯೆ ಅಲ್ಲ. ಹೌದಾ? ಅವಿಭಾಜ್ಯ ಸಂಖ್ಯೆಗಳಂದ್ರೆ ಗೊತ್ತಿದಾವ್ ನಿಮ್ಗೆ, ಪ್ರೈಮ್ ನಂಬರ್ಸ್ ಅಂತ ಕರೀತಾರ ನೋಡ್ರಿ. ಅವಿಭಾಜ್ಯ ಸಂಖ್ಯೆಗಳು ಅಂತಂದ್ರ ಅವು ಏನ್ ಮಾಡಿರ್ತಾವ, ಯಾವುದೇ ಮಗ್ಗಿಯಲ್ಲಿ ಒಂದರ ಮಗ್ಗಿ ಬಿಟ್ರೆ ತನ್ನ ಮಗ್ಗಿ ಬಿಟ್ಟೆ ಅದು ಯಾವುದೇ ಮಗ್ಗಿ ಒಳಗ ಬರುವುದಿಲ್ಲ. ಅಂತ ಸಂಖ್ಯೆಗಳಿಗೆ ನಾವ್ ಏನಂತ ಕರಿತೇವಂದ್ರ ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ನಂಬರ್ಸ್ ಅಂತ ಕರಿತೇವೆ. ಹೌದಾ? ಅವಿಭಾಜ್ಯ ಸಂಖ್ಯೆಗಳಿಗೆ ಉದಾಹರಣೆ ಯಾವುದು, 2. ಹೌದಾ? ಈ 2 ಯಾವ್ದಾದ್ರು ಮಗ್ಗಿ ಒಳಗಿದೆ ಏನು, ತನ್ನ ಮಗ್ಗಿ ಬಿಟ್ರೆ ಒಂದರ ಮಗ್ಗಿ ಬಿಟ್ರೆ ಅದು ಯಾವುದೇ ಮಗ್ಗಿ ಒಳಗ ಇಲ್ಲ. ಹೌದಾ? ಅದು 2 ಆದ್ಮೇಲೆ 3 ನೋಡ್ರಿ. ಹೌದಾ? ಅದು ಕೂಡ ಯಾವುದೇ ಮಗ್ಗಿಯಲ್ಲಿ ಇಲ್ಲ. ಓಕೆ, ಇದ್ರ ನೆಕ್ಸ್ಟ್ 4 ಇದೆ. ಹೌದಾ? ಸೊ 4 ಏನಾಗತ್ತೆ ಹೇಳ್ರಿ, ನಮ್ಗಲ್ಲಿ 2 ಮಗ್ಗಿ ಒಳಗ್ ಬರ್ತೈತಿ, ಅದು 2 2 4 ಅಂತ ಬರ್ತೈತಿ. ಬಟ್ ಅದಕ್ಕದು ಏನಾಗಿರ್ತೈತಿ, ನಮಗ ಅವಿಭಾಜ್ಯ ಸಂಖ್ಯೆ ಅಲ್ಲ, ಅದು ವಿಭಾಜ್ಯ ಸಂಖ್ಯೆ. ಹೌದಾ? ಹಾಗಾಗಿ ಈ 4 ನಮ್ಗ ಅವಿಭಾಜ್ಯ ಸಂಖ್ಯೆಗಳಲ್ಲಿ ಬರುವುದಿಲ್ಲ. ಅದಾದ್ಮೇಲೆ ಯಾವ್ದು ಬರ್ತೈತಿ ಹೇಳ್ರಿ, 5 ಬರ್ತೈತಿ. ಹೌದಾ? ಅದಾದ್ಮೇಲೆ 7 ಬರ್ತೈತಿ. ಓಕೆ, ಅದಾದ್ಮೇಲೆ 9 ಬರ್ತೈತೇನೋ, 8 ಬರ್ತೈತೇನೋ, ಇಲ್ಲ. ಯಾಕಂದ್ರ 8ನು ಬೇರೆ ಮಗ್ಗಿ ಒಳಗ್ ಬರ್ತೈತಿ, 9ನು ಬೇರೆ ಮಗ್ಗಿ ಒಳಗ್ ಬರ್ತೈತಿ, 10ನು ಬೇರೆ ಮಗ್ಗಿ ಒಳಗ್ ಬರ್ತೈತಿ. ನೆಕ್ಸ್ಟ್ ಬರುದ ನಮ್ಗೆ ಯಾವುದು, 11. ಓಕೆ, ಅದಾದ್ಮೇಲೆ 13. ಕರೆಕ್ಟಾ? ಈ ಎಲ್ಲಾ ಸಂಖ್ಯೆಗಳಿಗೆ ನಾವೇನಂತ ಕರಿತೀವಿ, ಅವಿಭಾಜ್ಯ ಸಂಖ್ಯೆಗಳು ಅಂತ ಕರಿತೇವೆ. ಓಕೆ, ಇಲ್ಲಿ ನಾನು ಏನ್ ಮಾಡಿದ್ದೇನೆ, ಈ 8ರ ಅಪವರ್ತನಗಳನ್ನ ಬರೆದಿದ್ದೇನೆ. ಬಟ್ ಇಲ್ಲಿ ಏನಾಗಿದೆ, ನನಗೆ ವಿಭಾಜ್ಯ ಸಂಖ್ಯೆಗಳದಾವು. ಹೌದಾ? ಇದನ್ನ ನಾನು ಈ ರೀತಿ ಬರದೆ, ಇದೇನಾಯ್ತು, ಇವಾಗ 8ರ ಅವಿಭಾಜ್ಯ
ಅಪವರ್ತನಗಳಾದವು. ಹೌದಾ, 8 ಅವಿಭಾಜ್ಯ ಅಪವರ್ತನಗಳು. ಇದನ್ನ ಬರೆದ್ರೆ ಇದು ಅವಿಭಾಜ್ಯ ಅಪವರ್ತನ ಅಲ್ಲ, ಯಾಕಂದ್ರೆ ಇಲ್ಲಿ 4 ಏನಾಗಿದೆ ನಮ್ಗೆ ವಿಭಾಜ್ಯ ಸಂಖ್ಯೆ ಆಗಿದೆ. ಹೌದಾ, ಅದನ್ನ ನಾನು ಇಲ್ಲಿ ಬರದೆ ನೋಡ್ರಿ, ಈ ರೀತಿ ಬರದ್ನಲ್ಲ, ಇದು 8 ಅವಿಭಾಜ್ಯ ಸಂಖ್ಯೆಗಳು. ಹೌದಾ, ಸೊ ನಿಮ್ಗೆ ಇಲ್ಲಿ ಒಂದು ಎಕ್ಸಾಂಪಲ್, ನಿಮ್ಗೆ ಒಂದು ಸಿಮ್ಯುಲೇಷನ್ ತೋರಿಸ್ತೇನೆ ನೋಡ್ರಿ, ಇಲ್ಲಿ ನಿಮ್ಗೆ ಇನ್ನೂ ಅಂಡರ್ಸ್ಟ್ಯಾಂಡ್ ಆಗ್ತೈತಿ. ಕಾಣಿಸ್ತಾ ಇದೆ ಇಲ್ಲಿ ನಿಮ್ಗೆ? ಹೌದಾ, ಇಲ್ಲಿ ನೋಡ್ರಿ, ನಾನು ನಿಮ್ಗೆ ಇಲ್ಲಿ ದೊಡ್ಡ ಸಂಖ್ಯೆ ಇದೆ, ನಾನು ನಿಮ್ಗೆ ಒಂದ್ ಸಣ್ಣ ಸಂಖ್ಯೆ ಹಾಕಿ ತೋರಿಸ್ತೇನೆ. ಇವಾಗ ಎಕ್ಸಾಂಪಲ್ ಕೊಟ್ಟದ್ದು 8 ಅಂತಾನೆ ಹಾಕಿ ಮಾಡ್ತೇನೆ ನೋಡ್ರಿ. ಕಾಣಿಸ್ತಾ ಇದೆ ಇಲ್ಲಿ? ಹೌದಾ, ತಾನೇ ಬದು ಚೇಂಜ್ ಆಗ್ತಾ ಇದೆ. ಕಾಣಿಸ್ತಾ ಇದೆ? ನನ್ಗೆ ಏನೇನ್ ಬರ್ದಿದ್ದೀನಿ ಅದೇ ಇಲ್ಲಿದೆ. ಹೌದಾ, 8 ಇದೆ, ಅದನ್ನ ಏನ್ ಮಾಡಿದ್ರು 2 4 8 ಬರೆದ್ರು. ಆ ಮತ್ತೆ 4 ಏನ್ ಮಾಡಿದ್ರು 2 2 ಬರೆದ್ರು. ಓಕೆ, ಸೊ ಅದನ್ನ ಏನ್ ಮಾಡಿದ್ರು ಅವ್ರು? ಹಾಗಾದ್ರೆ ಅವಿಭಾಜ್ಯ ಅಪವರ್ತನಗಳಾಗಿ ಬರೆದ್ರು. ಅವಿಭಾಜ್ಯ ಅಪವರ್ತನಗಳು ಏನದು? 2 2 2 ಅಂತ ಆಯ್ತು. ಹೌದಾ, ನೀವ್ ಯಾವ್ದಾದ್ರು ನಂಬರ್ ಹೇಳ್ರಿ, ನಾನು ಅದನ್ನ ನಂಬರ್ ಎಂಟ್ರಿ ಮಾಡ್ತೇನೆ ನೋಡ್ರಿ. ಯಾವ್ದಿರ್ಬೋದು? ಈಗ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಇರುವಂತಹದ್ದ ಒಂದು ಹಾಕ್ಲಿ. ಹಾ, ಇಲ್ಲಿ 70 ಇದೆ ನೋಡ್ರಿ. ಹೌದಾ, ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಒಂದು ಎಕ್ಸಾಂಪಲ್ ಕೊಟ್ಟಿರೋದ 70 ಇದೆ. ಕರೆಕ್ಟಾ? ನೋಡ್ರಿ, ಅಲ್ಲಿ ಅದು ತಾನೇ ಡ್ರ್ಯಾಗ್ ಆಗಿ ಬರ್ತಾ ಇದೆ, ನಂಬರ್ ಹಾಕಿದ್ರು ಸಾಕು. ಹೌದಾ, ಅಲ್ಲಿ ನೋಡ್ರಿ 70 ಇದೆ, ಅದನ್ನ 35 2 ಮಾಡಿದ್ರು, ಮತ್ತು 35 ಏನ್ ಮಾಡಿದ್ರು 5 7 35 ಅಂತ ಮಾಡಿದ್ರು. ಓಕೆ, ಹೌದಾ, ಮತ್ ನಾವು ರೀಸೆಟ್ ಮಾಡ್ಬೋದು. ಇಲ್ಲಿ ನೋಡ್ರಿ ಕ್ಯಾಲ್ಕುಲೇಟ್ ಆಯ್ತು. ಅಥವಾ ನಾನು ಇದನ್ನ ಇನ್ನೂ ಡ್ರ್ಯಾಗ್ ಮಾಡಿದ್ರೆ ಅದು ತಾನೇ ಹೋಗ್ತೈತಿ. ಅವಾಗ ನಾನು ಏನ್ ಮಾಡ್ಬೋದು, ಈಸಿಲಿ ಒಂದ್ ಸ್ಟೆಪ್ ಇದೆ, ಈ ರೀತಿ ನಾವ್ ಏನ್ ಮಾಡ್ಬೋದು, ಅದರದ ಅವಿಭಾಜ್ಯ ಸಂಖ್ಯೆಗಳನ್ನ ಬರಿಬಹುದು. ಹೌದಾ, ಅಥವಾ ನಾನಿಲ್ಲಿ 64 ಬರೀತೇನೆ ನೋಡ್ರಿ. ಹೌದಾ, ಅದರದ್ದು ಬಹಳ ಸಂಖ್ಯೆಗಳು ಬರ್ತಾವ ನೋಡ್ರಿ 64. ಕರೆಕ್ಟಾ? ನಿಮಗ್ ಸ್ವಲ್ಪ ಗೊತ್ತಾಗ್ಲಿ ಅಂತನ ಇಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಂದ್ರೆ ಅವಿಭಾಜ್ಯ ಸಂಖ್ಯೆಗಳು ನೋಡ್ರಿ. ಇಲ್ಲಿ ನಮ್ಗೆ ಅವ್ರು 32 2 64 ಮಾಡಿದ್ರ, ಮತ್ 16 2 8 2 4 2 2 2. ಬಟ್ ಇಲ್ಲಿ ಏನ್ ಸಂಖ್ಯೆಗಳು ಅದಾವಲ್ಲ, ಇವು 4 8 16 32 ಇವೆಲ್ಲ ವಿಭಾಜ್ಯ ಸಂಖ್ಯೆಗಳದ್ವು. ಬಟ್ ನಮಗ್ ಬೇಕಾಗಿರೋದು ಯಾವುದು? ಅವಿಭಾಜ್ಯ ಸಂಖ್ಯೆಗಳು ಬೇಕು. ಹಾಗಾಗಿ ಇವೆಲ್ಲವೂ ಅವಿಭಾಜ್ಯ ಸಂಖ್ಯೆಗಳು. ಅದು ಏನಾಯ್ತು? 2 ಆಯ್ತು. ಹೌದಾ, ಸೊ ನಿಮ್ಗೆ ಸ್ವಲ್ಪ ಗೊತ್ತಾಗ್ಲಿ ಅನ್ನೋದಕ್ಕೆ ನಾನು ದೊಡ್ಡ ಸಂಖ್ಯೆಯನ್ನು ಹಾಕಿದೆ. ಅದರದ್ದು ಅವಿಭಾಜ್ಯ ಸಂಖ್ಯೆಗಳು ಅಥವಾ ಪ್ರೈಮ್ ಫ್ಯಾಕ್ಟರ್ಸ್ ಗಳು ನಮ್ಗೆ ಏನ್ ಬಂದು ಇಷ್ಟು ಬಂದು 1 2 3 4 5 6. 2 ಘಾತ 6 ಮಾಡಿದಾಗ ನಮ್ಗೆ ಎಷ್ಟು ಬರ್ತೈತಿ? 64 ಬರ್ತೈತಿ. ನೀವು ಈಗಾಗಲೇ ಕಲ್ತೀರಿ, ಯಾವ್ದು ಹೇಳ್ರಿ? ಘಾತಾಂಕಗಳ ನಿಯಮಗಳನ್ನ ಕಲ್ತೀರಿ. ಘಾತಾಂಕಗಳೊಳಗೂ ನಾವ್ ಇದನ್ನ ಬರಿಬಹುದು. 2 ಘಾತ 6 ಅಥವಾ 2⁶ ಅಂತ ನಾವು ಬರಿಬಹುದು. ಗೊತ್ತಾಯ್ತಾ ಇದು? ಓಕೆ, ಸೊ ಈಗ ನಿಮ್ಗೆ ಏನಾಯ್ತು? ಜಸ್ಟ್ ಅಪವರ್ತನಗಳು ಅಂದ್ರೆ ನಾನು ಏನು ಅದರದ ಬೇಸಿಕ್ ಕಾನ್ಸೆಪ್ಟ್ ಅನ್ನ ಕೊಟ್ಟೆ. ಇವೆಲ್ಲ ನಿಮ್ಗೆ ಏನಾಯ್ತು? ಆಲ್ರೆಡಿ ನೀವು ಸ್ವಲ್ಪ ಕಲ್ತ್ ಬಿಟ್ರಿ, ಇವನ್ನ ಯಾವಾಗ 6th 7th ಕಲ್ತ್ ಬಿಟ್ಟಿ. ಬಟ್ ಇದು ಅಪವರ್ತಿಸುವಿಕೆ ಅನ್ನೋದು ಪರ್ಟಿಕ್ಯುಲರ್ ಆಗಿ ನಿಮ್ಗೆ ಯಾವ್ದಕ್ ಸಂಬಂಧಪಟ್ಟಿದೆ ಅಂದ್ರ ಬೀಜಗಣಿತಕ್ಕ ಸಂಬಂಧಪಟ್ಟಿದೆ ಈಗ. ಹೌದಾ, ಸೊ ನೀವ್ ಏನ್ ಮಾಡ್ತೀರಿ? ಈಗ ಸಂಖ್ಯೆಗಳನ್ನ ಏನ್ ಮಾಡಿದ್ರಿ? ಆಯಾ ಮಗ್ಗೆಗಳ ಮುಖಾಂತರ ನೀವ್ ಏನ್ ಮಾಡಿದ್ರಿ? ಅಪವರ್ತನಗಳನ್ನ ಬರದ್ರಿ. ಓಕೆ, ಸೊ ಅದೇ ನೀವು ಈ ರೀತಿ ಇದ್ದಾಗ ಯಾವ ರೀತಿ ಬರಿಬಹುದು? ಒಂದ್ ಸೆಕೆಂಡ್. ಈಗ ನೋಡ್ರಿ, ಇದೇ ಅಪವರ್ತಿಸುವಿಕೆಯನ್ನ ನಾವೇನ್ ಮಾಡ್ಬೋದು? ಬೀಜಗಣಿತ ಅಥವಾ ಅಲ್ಜಿಬ್ರಾಕ್ ತಗೊಂಡ್ ನಾವು ಬರ್ದಿವಿ ಅಂದ್ರ, ಫಾರ್ ಎಕ್ಸಾಂಪಲ್ 12 x² y ಅಂತ ಬರದೆ. ಓಕೆ, 12 x² y ಅಂತ ಬರದೆ. ಹೌದಾ, ನಿಮಗೇನಾಯ್ತು? 12 ಇದ್ದಾಗ ನಾವು ಅದ್ರದ್ದು ಟೇಬಲ್ ಇದಾವ ಮೇಡಮ್ ಅಂದ್ರ, ಅಥವಾ ಅದ್ರದ್ದು ಮಗ್ಗೆ ಇದಾವು ಟೀಚರ್, ನಾನು ಅದನ್ನ ಏನ್ ಮಾಡ್ತೀನಿ ಬರದೆ ಅಂತ. ಬಟ್ ಇಲ್ಲಿ x² ಮತ್ತು y ನಮ್ಗೆ ಮಗ್ಗಿಗಳು ಗೊತ್ತದಾವೇನು? ಇಲ್ಲ. ಬಟ್ ಅದನ್ನ ಏನ್ ಮಾಡ್ಬೇಕು ನಾವು? ಅದರದ ಗುಣಲಬ್ಧಗಳಾಗಿ ನಾವ್ ಏನ್ ಮಾಡ್ಬೇಕು? ಬರಿಬೇಕು. ಈಗ ನೋಡ್ರಿ, 12ರ ಅಪವರ್ತನಗಳು ಯಾವ್ಯಾವ ಇದಾವ ಹೇಳ್ರಿ? 4 3 ಅಥವಾ ನಾವು 2 6 ಅಂತನೂ ಬರಿಬಹುದು. ಅಥವಾ ನಾನು ಇಲ್ಲಿ ನೋಡ್ರಿ 4 3 ಅಂತ ಬರಿತೀನಿ. ಕರೆಕ್ಟಾ? ಅಥವಾ ನಾನು ಇದನ್ನ ಇನ್ನೂ ಒಂದ್ ಸ್ವಲ್ಪ ಅಂದ್ರ 2 × 2 × 3 ಉಲ್ಟಾ ಗುಣಾಕಾರ ಮಾಡ್ರಿ ಇದನ್ನ.
ಎರಡ್ ಎರಡ್ಲೆ 4, 4 ಮೂರ್ಲೆ 12 ಆಯ್ತಾ. ಅದಾದ್ಮೇಲೆ ಇಲ್ಲಿ ಎಕ್ಸ್ ಎಷ್ಟು ಸಲ ಇದಾವ್ ನಮ್ಗೆ ನೋಡ್ರಿ, ಎಷ್ಟ್ ಸತಿ ಇದಾವು, 2 ಸತಿ ಇದಾವ್ ಹೌದಾ. ಎಕ್ಸ್ ಸ್ಕ್ವೇರ್ ಅಂದ್ರ 2 ಟೈಮ್ಸ್ ಅಂದಂಗ ಹೌದಾ. ಸೊ ಅಲ್ಲಿ ಏನಾಗತ್ತ, ಇಂಟು ಎಕ್ಸ್ ಇಂಟು ಎಕ್ಸ್, ಎಕ್ಸ್ 2 ಸತಿ ಇದಾವು, ವಾಯ್ ಒಂದೇ ಸತಿ ಇದೆ, ವಾಯ್ ಇಷ್ಟು ಬರದೆ ಹೌದಾ. ಹಂಗಾದ್ರೆ 12ರ ಅಪವರ್ತಿಸುವಿಕೆ, ಈ 12 ಎಕ್ಸ್ ಸ್ಕ್ವೇರ್ ವಾಯ್ ಅನ್ನ ಅಪವರ್ತನ ರೂಪದೊಳಗ್ ಬರೆದಾಗ ನಮ್ಗೆ ಎಷ್ಟು ಬಂತು ಆನ್ಸರ್ ಹೇಳ್ರಿ, ಈ ರೀತಿ ಬಂತು ಹೌದಾ. ಈ ಒಂದು ಕೊಟ್ಟಿರುವ ಸಂಖ್ಯೆಯನ್ನ ಅಥವಾ ದತ್ತ ಸಂಖ್ಯೆಯನ್ನ ಅದರ ಅಪವರ್ತನಗಳಾಗಿ ಬರೀರಿ ಅಂದ್ರೆ ನಾವು ಈ ರೀತಿ ಬರಿಬೇಕು. ಮೊದಲ ಸಂಖ್ಯೆಯನ್ನ ಅದನ್ನ ಗುಣಾಕಾರ ಮಾಡ್ಬೇಕು. ಯಾವ ಕಡಿಮೆ ಸಂಖ್ಯೆಯಿಂದ ಗುಣಾಕಾರ ಮಾಡ್ತೀವಿ ಅದನ್ನು ಪೂರ್ತಿ ಅವಿಭಾಜ್ಯ ಸಂಖ್ಯೆಗಳಾಗಿ ಮಟ್ಟ ಕನ್ವರ್ಟ್ ಮಾಡ್ಬೇಕು. ಅದಾದ್ಮೇಲೆ ಇಲ್ಲಿ ಎಕ್ಸ್ ಸ್ಕ್ವೇರ್ ವಾಯ್ ಇದೆ ಅಲ್ಲ, ಜಸ್ಟ್ ಇಲ್ಲಿ ನಮ್ಗೆ ಯಾವುದೇ ಮಗ್ಗಿಗಳಿಲ್ಲ, ಅಲ್ಲಿ ಎಷ್ಟು ಸಲ ಗುಣಾಕಾರ ಇದೆ ಅಷ್ಟು ಸಲ ನಾವು ಬರಿಬೇಕು. ಇಲ್ಲಿ ಎಕ್ಸ್ ಸ್ಕ್ವೇರ್ 2 ಸತಿ ಇದೆ, ಸ್ಕ್ವೇರ್ ಅಂದ್ರೆ 2 ಸತಿ, ಅದಕ್ಕೆ ನಾನು 2 ಸತಿ ಬರದೆ. ವಾಯ್ ಅಂದ್ರೆ ಇಲ್ಲಿ ಏನಾಯ್ತು, ವಾಯ್ ಅಂತ ಬರೆದ್ವಿ. ಅದ್ರದ್ದು ಏನಾಗ್ತೇವೆ ನಾವು ಗುಣಲಬ್ಧಗಳಾಗಿ ಬರಿತೇವೆ. ಓಕೆ, ಅರ್ಥ ಆಯ್ತಾ. ಆಮೇಲೆ ಇನ್ನೊಂದು ಎಕ್ಸಾಂಪಲ್ ನಾ ಕೊಡ್ಬೋದಾ ನಿಮ್ಗೆ, ನೀವೇ ಹೇಳ್ತೀರಿ ಅದನ್ನ. ಓಕೆ, ಒಂದು ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. 15 ಎ ಬಿ ಸ್ಕ್ವೇರ್ ಅಂತ ಇದೆ ನೋಡಿ. 15 ಎ ಬಿ ಸ್ಕ್ವೇರ್ ಅಂತ ಇದೆ. ಇದನ್ನ ಅಪವರ್ತನಗಳಾಗಿ ಬರೆದು ಹೇಳ್ರಿ ನೋಡೋಣ, ನೀವ ಟ್ರೈ ಮಾಡ್ರಿ ನೋಡೋಣ. 15 ಎ ಬಿ ಸ್ಕ್ವೇರ್ ಅಂತ ಇದೆ. ಇದನ್ನೇನ್ ನಾನು ಹಿಂದೆ ನಿಮಗ್ ತೋರಿಸಿದ್ನಲ್ಲ ಇವಾಗ 12 ಎಕ್ಸ್ ಸ್ಕ್ವೇರ್ ವಾಯ್ ಅನ್ನ, ಅದೇ ಟೈಪ್ ನಮ್ಗೆ ಇದನ್ನೇನ್ ಮಾಡ್ರಿ 15 ಎ ಬಿ ಸ್ಕ್ವೇರ್ ಅಂತ ಅದರದ ಅಪವರ್ತನಗಳಾಗಿ ಬರೀರಿ. ಟ್ರೈ ಮಾಡ್ರಿ ನೋಡೋಣ. ಓಕೆ, ವೆರಿ ಗುಡ್. ಇಲ್ಲೇನಾಯ್ತು, 15ಅನ್ನ ಮೊದಲು ನಾವ್ ಏನ್ ಮಾಡ್ಬೇಕು, ಅವಿಭಾಜ್ಯ ಗುಣಲಬ್ಧಗಳಾಗಿ ಬರಿಬೇಕು. ಓಕೆ, ಸೊ ಈಗ ನಾನು ಯಾವ ಸಂಖ್ಯೆಯನ್ನು ತಗೋತೇನೆ ನೋಡ್ರಿ, 3 5ಲೆ 15 ತಗೋಲಿ. ಓಕೆ, 3 5ಲೆ 15 ಆಯ್ತು. ಈಗ 5ಅನ್ನ ಮತ್ತ ಅಥವಾ 3ಅನ್ನ ಮತ್ತೆ ಏನಾದ್ರೂ ಗುಣಾಕಾರ ಸಂಖ್ಯೆಗಳನ್ನಾಗಿ ಬರೀಲಿಕ್ಕೆ ಬರ್ತೇತೇನು ನಮ್ಗೆ, ಇಲ್ಲ. ಓಕೆ, ಸೊ ಇಲ್ಲಿ ಬರೆದ್ರೆ ನಾವೇನ್ ಮಾಡ್ಬೋದು, 1 3ಲೆ ಬರಿಬಹುದು ಅಥವಾ 1 5ಲೆ ಬರಿಬಹುದು. ಅದನ್ನ ಬಿಟ್ರೆ ಅದು ಯಾವುದೇ ಮಗ್ಗಿ ಒಳಗ ಇಲ್ಲ. ಸೊ ಇವಕ್ ಯಾವ ನಂಬರ್ಸ್ ಗಳಂತ ಕರಿತೀವಿ ನಾವು, ಪ್ರೈಮ್ ನಂಬರ್ಸ್ ಅಥವಾ ಅವಿಭಾಜ್ಯ ಸಂಖ್ಯೆಗಳಂತ ಕರಿತೀವಿ. ಯಾವುದೇ ಮಗ್ಗಿಯಲ್ಲಿ ಬರುದಿಲ್ಲ. ಆಮೇಲೆ ನೋಡ್ರಿ, ಇಂಟು ಎ ಎಷ್ಟು ಸತಿ ಇದೆ, ಇಲ್ಲೇ ಒಂದೇ ಸತಿ ಇದೆ. ಓಕೆ, ಎ. ನೆಕ್ಸ್ಟ್ ಬಿ ಎಷ್ಟು ಸತಿ ಇದೆ, ಇಲ್ಲೇ ಬಿ ಎಷ್ಟು ಸತಿ ಇದೆ, 2 ಸತಿ ಇದೆ. ಓಕೆ, ಬಿ ಇಂಟು ಬಿ, ಕರೆಕ್ಟಾ. ಹಾಗಾದ್ರೆ 15 ಎ ಬಿ ಸ್ಕ್ವೇರ್ ಅನ್ನ ಅದರದ ಅಪವರ್ತನಗಳಾಗಿ ಬರೆದಾಗ ನನ್ಗೆ ಏನಾಯ್ತು, 3 ಇಂಟು 5 ಎ ಇಂಟು ಬಿ, ಬಿ ಅಂತ ಬಂತು. ಓಕೆ, ಕರೆಕ್ಟಾ. ಈ ರೀತಿ ಅಪವರ್ತನಗಳನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ನಾವಿವಾಗ ನೋಡೋಣ. ಗೊತ್ತಾಯ್ತಲ್ಲ, ಇದು ಎಕ್ಸಾಂಪಲ್, ಬೇಸಿಕ್ ಕಾನ್ಸೆಪ್ಟ್ ಇದು. ಓಕೆ, ಮತ್ತೆ ನೋಡೋಂತಲ್ರಿ, ಇಲ್ಲೇನಾಯ್ತು, ಹೌದಾ, ಇವೆಲ್ಲ ಜಸ್ಟ್ ಎಕ್ಸಾಂಪಲ್ಸ್ ಗಳದಾವು. ಸೊ ಇವಾಗ ನಾವೇನ್ ಮಾಡೋಣ, ಅಭ್ಯಾಸ ಎಷ್ಟಾದ್ರ 11.1. ಓಕೆ, ಅಭ್ಯಾಸ ಯಾವುದು, 11.1. ಅಲ್ಲಿ ಏನಾಗಿದೆ, ಅಭ್ಯಾಸಕ್ಕೆ ಹೋಗೋಣ ಈಗ. ಅಲ್ಲಿ ಒಂದೆರಡು ನಿಮ್ಗ ಎಕ್ಸಾಂಪಲ್ಸ್ ಗಳನ್ನಾಗಿ ನಾನು ಏನ್ ಮಾಡ್ತೇನೆ, ತೋರಿಸ್ತೇನೆ ಅಭ್ಯಾಸ. ಓಕೆ, ಸೊ ಫಸ್ಟ್ ಒನ್ ಏನಿದೆ, ಈ ಕೆಳಗಿನ ಬೀಜ ಪದಗಳಿಗೆ ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಸಾಮಾನ್ಯ ಅಪವರ್ತನಗಳನ್ನ ಕಂಡುಹಿಡಿಯಿರಿ. ಸೊ ಇಲ್ಲಿ ನಿಮ್ಗ ಈ ಅಭ್ಯಾಸ ಬಿಡಿಸ್ದಂಗೂ ಆಗ್ತೈತಿ, ನಿಮ್ಗೆ ಎಕ್ಸಾಂಪಲ್ ಕೊಟ್ಟಾಗ ಆಗ್ತೈತಿ. ಹಾಗಾಗಿ ನಾನು ಡೈರೆಕ್ಟ್ ಅಭ್ಯಾಸಕ್ಕೆ ಬಂದಿದ್ದು. ಓಕೆ, 12 ಎಕ್ಸ್, ಇದು 11.1. ಓಕೆ, 12 ಎಕ್ಸ್ 36 ಅಂತ ಇದೆ. ಓಕೆ, ಸೊ ನಾವೇನ್ ಮಾಡ್ಬೇಕು, ಇದ್ರದ್ದು ಎರಡರದ್ದು ಸಾಮಾನ್ಯ ಅಪವರ್ತನಗಳನ್ನ ಬರಿಬೇಕು. ಓಕೆ, ಸೊ ಈಗ 12 ಎಕ್ಸ್ ಇದೆ ಅಲ್ಲ, ಇದರ ಅಪವರ್ತನಗಳನ್ನ ಹೇಳ್ರಿ ನೋಡೋಣ. ಅಪವರ್ತನಗಳು ಏನಾಗ್ತಾವಿಲ್ಲೇ, ಹೌದಾ, 4 3ಲೆ ತಗೋಬಹುದಾ ನಾನು, ಅಥವಾ 2 6ಲೆ ತಗೋಬಹುದಾ. 4 3ಲೆ 12,
ಆಮೇಲೆ ಇಂಟು ಎಕ್ಸ್ ಅಂತ ಬರೀತೇನೆ ನೋಡ್ರಿ. ಕರೆಕ್ಟಾ? ಆಮೇಲೆ ಇಲ್ಲಿ 36 ಇದೆ. ಇದನ್ನ ನೋಡ್ರಿ, 4×9 = 36. ಓಕೆ, 4×9 = 36. ಸೊ ಈ 9 ನಾ ಮತ್ತು ಏನ್ ಮಾಡ್ಬೋದು ಹೇಳ್ರಿ, ಇನ್ನೂ ಒಂದ್ ಸ್ವಲ್ಪ ಅಂದ್ರ 3×3 ಅಂತನೂ ಬರಿಬಹುದು. 3×3 9 ಅಂತ ಬರಿತೇನೆ. ಓಕೆ, ಸೊ ಇದ್ರೊಳಗೆ ಅವ್ರು ಏನ್ ಮಾಡ್ತಾ ಇದಾರೆ ಹೇಳ್ರಿ, ಸಾಮಾನ್ಯ ಅಪವರ್ತನಗಳು. ಸಾಮಾನ್ಯ ಅಪವರ್ತನಗಳಂದ್ರ ಎರಡೂ ಕಡೆ ಇರ್ಬೇಕು, ಅಂತವನ್ನಷ್ಟ ಸೆಲೆಕ್ಟ್ ಮಾಡ್ಬೇಕಂತ, ಅಂತವನ್ನಷ್ಟೇ ಸೆಲೆಕ್ಟ್ ಮಾಡ್ಬೇಕು. ಸೊ ಇಲ್ಲಿ ಏನಾಯ್ತು, ಈ ಲೈನ್ ಬಿಡ್ರಿ ನೀವು. ಓಕೆ, ನಿಮ್ಗೆ ಕನ್ಫ್ಯೂಸ್ ಆಗ್ತೈತಿ ಇವಾಗ. ಈಗ ಏನಾಯ್ತು, 36 ಲೈನ್ ಏನಾಯ್ತು, ಇದು 4, 3, 3 ಆಯ್ತು. ಇದು 4, 3 ಎಕ್ಸ್ ಅಂತ ಆಯ್ತು. ಸಾಮಾನ್ಯ ಅಪವರ್ತನಗಳಂದ್ರೆ ಏನು, ಇಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು. ಹಾಗಾದ್ರೆ ಇಲ್ಲಿ ಮತ್ತೆ ಇಲ್ಲಿ ಇರುವಂತಹ ಸಂಖ್ಯೆ ಏನಾಗತ್ ನಮ್ಗಿಲ್ಲೇ, 4 ಇದೆ. ಕರೆಕ್ಟಾ? ಆಮೇಲೆ ಇಲ್ಲಿ ಇರ್ಬೇಕು, ಇಲ್ಲಿ ಇರ್ಬೇಕು, ಮತ್ತೆ 3 ಕೂಡ ಇದೆ ಅಲ್ಲ. ಓಕೆ, 3 ಇದೆ. ಹೌದಾ? ಆಮೇಲೆ ಇಲ್ಲಿ 3 ಇದೆ, ಬಟ್ ಇಲ್ಲಿ 3 ಇಲ್ಲ. ಹೌದಾ? ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ. ಅಂದ್ರೆ ಎರಡೂ ಕಡೆ, ಅದ್ರಾಗ ಒಂದ್ ಕಡೆ ಇದ್ದು ಇನ್ನೊಂದ್ ಕಡೆ ಇರ್ಲಿಲ್ಲ ಅಂದ್ರೆ ಅವನ್ನ ಸಾಮಾನ್ಯ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಎರಡೂ ಕಡೆ ಇರ್ಬೇಕು, ಅದಕ್ಕೆ ನಾವು ಸಾಮಾನ್ಯ ಅಂತ ಕರಿತೀವಿ, ಕಾಮನ್ ಅಂತ ಕರಿತೀವಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ 4 ಇದೆ, ಇಲ್ಲಿ 4 ಇದೆ, ಎರಡೆರಡು ಸಲ 4 ಬರೆಯೋ ಹಾಗಿಲ್ಲ, ಒಂದೇ ಸತಿ ತಗೋಬೇಕು. ಇಲ್ಲಿ 3 ಇದೆ, ಇಲ್ಲಿ 3 ಇದೆ, ಇಲ್ಲಿ 3 ತಗೊಂಡ್ವಿ. ಬಟ್ ಇಲ್ಲಿ 3 ಇದೆ, ಇಲ್ಲಿ ಇಲ್ಲ. ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಇಲ್ಲ. ಇವ್ನ್ ಬಿಟ್ಬಿಡ್ರಿ. ಹೌದಾ? ಹಾಗಾದ್ರೆ ಏನಾಯ್ತು ನನ್ಗೆಲ್ಲೇ, 4×3 = 12 ಅಂತ ಆಯ್ತು. ಹಾಗಾದ್ರೆ 12x ಮತ್ತೆ 36ರ ಸಾಮಾನ್ಯ ಅಪವರ್ತನ ನಮ್ಗೆ ಏನಾಯ್ತು, 12 ಆಯ್ತು. ನಾವ್ ಇನ್ನೂ ಒಂದು ಈಸಿ ವೇ ಒಳಗಂದ್ರ 12 3 36 ಮಾಡ್ಬಿಟ್ಟಿದ್ವಿ ಅಂದ್ರೆ 12 12 ಡೈರೆಕ್ಟ್ ಬರ್ತಿತ್ತು. ಬಟ್ ನಿಮ್ಗ ಸಮ್ ಟೈಮ್ ಗೊತ್ತಾಗ್ಲಿಕ್ಕಿಲ್ಲ, ಸಣ್ಣ ಸಣ್ಣ ಸಂಖ್ಯೆಗಳಿಂದ ನೀವು ಮಾಡ್ರಿ, ನಿಮ್ಗೆ ಇನ್ನೂ ಈಸಿ ಆಗ್ತೈತಿ. ಕರೆಕ್ಟಾ? ನೆಕ್ಸ್ಟ್ ಹೋಗೋಣ ಹಾಗಾದ್ರೆ. ಓಕೆ, ನೆಕ್ಸ್ಟ್ ಇಲ್ಲಿ ಇನ್ನೊಂದಿದೆ ನೋಡ್ರಿ. ಒಂದ್ ಎರಡೆರಡು ಎಕ್ಸಾಂಪಲ್ಸ್ ಗಳನ್ನ ಅಷ್ಟೇ ನಾನು ಮಾಡಿ ತೋರಿಸ್ತೀನಿ. ಇನ್ನೊಂದಿದೆ ನೋಡ್ರಿ, ಸ್ವಲ್ಪ ನಿಮಗೆ ಪ್ರಾಕ್ಟೀಸ್ ಆಗ್ಲಿ ಅನ್ನೋದಕ್ಕೆ. ಓಕೆ, 2y ಆಮೇಲೆ 22y ಅಂತ ಇದೆ. ಹೌದಾ? ಇದನ್ನ ಏನಂತ ಬರೀತೇನೆ ನಾನೀಗ, 2 ಇರೋದ್ರಿಂದ ಡೈರೆಕ್ಟ್ 2 × y ಅಷ್ಟೇ ಬರೀತೇನೆ. ಹೌದಾ? 2 × y ಅಂತ ಬರೀತೇನೆ. ಈಗ ಇಲ್ಲಿ 22y ಇದೆ. ಹೌದಾ? ಸೊ ನಾನು ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ಈಗ ಡೈರೆಕ್ಟ್ 2 × 11 ಅಂತ ಬರೀಬಹುದು ನಾನು. 2 11 22 ಅಥವಾ 11 2 22 ಅಂತ ಬರೀಬಹುದಾ? ಸೊ 2 11 22 × y ಅನ್ನ ಆಸ್ ಇಟ್ ಇಸ್ ಬರ್ದಿವಿ. ಓಕೆ, ಸೊ ನಿಮಗೆ ಏನಾಯ್ತು ಇವಾಗ, ಕಾಮನ್ ಸಂಖ್ಯೆಗಳನ್ನ ನೋಡ್ರಿ ಅಂತ ಹೇಳಿದೆ ನಾ. ಇಲ್ಲಿ 2 ಇದೆ, ಇಲ್ಲಿ 2 ಇದೆ. ಹಾಗಾದ್ರೆ ನಾನು ಇದನ್ನ ಏನ್ ಮಾಡ್ತೀನಿ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಸ್ವಲ್ಪ ಈ ರೀತಿ ರೌಂಡ್ ಮಾಡ್ಕೋರಿ. 2 ಇದೆ. ಓಕೆ, ಇಲ್ಲಿ 11 ಇದೆ, ಇಲ್ಲಿ ಇದೆ ಏನೋ ಇಲ್ಲ. ಓಕೆ, ಸೊ ಈ 11ಅನ್ನ ಬಿಟ್ಬಿಡ್ರಿ. ಇಲ್ಲಿ y ಇದೆ, ಇಲ್ಲಿ y ಇದೆ, ಎರಡು ಕಡೆ ಇದೆಯಲ್ಲ. ಹಾಗಾದ್ರೆ ಇದನ್ನ ಏನ್ ಮಾಡ್ತೇನೆ, ಈ ರೀತಿ ಮಾಡ್ತೇನೆ. ಕರೆಕ್ಟಾ? ಈ 2ರಲ್ಲಿ ಒಂದನ್ನ ಸೆಲೆಕ್ಟ್ ಮಾಡ್ಕೋಬೇಕಷ್ಟೇ. 2, ಇಲ್ಲಿ y 2 ಇದೆ, 2y ಅಂತ ಇತ್ತು. ಕರೆಕ್ಟಾ? ಸೊ ನಿಮ್ಗೆ ಏನಾಯ್ತು ಹಾಗಾದ್ರೆ, 2y ಮತ್ತು 22yರ ಸಾಮಾನ್ಯ ಅಪವರ್ತನ, ಎರಡೂ ಕಡೆ ಇರುವಂತಹ ಅಪವರ್ತನಗಳಂದ್ರೆ ಯಾವುದು, 2y ಅಂತ ಇದೆ ನಮ್ಗೆ. ಕರೆಕ್ಟಾ? ಗೊತ್ತಾಯ್ತಾ? ಓಕೆ, ಆಮೇಲೆ ನೆಕ್ಸ್ಟ್ 3rd 4th 5th. ಥರ್ಡ್ ನೀವೇ ಮಾಡ್ರಿ. ಸ್ವಲ್ಪ 4th ಒನ್ ಏನಾಗಿದೆ, 3 ಸಂಖ್ಯೆಗಳು ಬಂದವು. ಸೊ ಅದೊಂದು ಸ್ವಲ್ಪ ಮಾಡಿ ನಿಮ್ಗ ತೋರಿಸ್ತೇನೆ. ಓಕೆ, 4th ಒನ್ ಇದೆ ನೋಡ್ರಿ, ಸ್ವಲ್ಪ ಡಿಫ್ರೆಂಟ್ ಇದ್ದದಷ್ಟೇ ನಾನು ನಿಮಗ ಮಾಡಿ ತೋರಿಸ್ತೀನಿ. ಇಲ್ಲೇ ನಾನು 2x ಇಲ್ಲಿ ಬರಿತೇನಿ. ನೆಕ್ಸ್ಟ್ 3x² ಅನ್ನ ಇಲ್ಲಿ ಬರಿತೇನಿ. ನೆಕ್ಸ್ಟ್ 4 ಅನ್ನ ಇಲ್ಲಿ ಬರಿತೇನೆ. ಓಕೆ, 2x 3x² 4 ಅನ್ನ ಬರದೆ. ಸೊ ಇದನ್ನ ಏನ್ ಮಾಡ್ತೇನೆ ನೋಡ್ರಿ, ನಾನು ಇವಾಗ 2 × x ಅಂತ ಬರದೆ. ಕರೆಕ್ಟಾ? 2x × x ಅಂತ ಬರದೆ. ಓಕೆ, ನೆಕ್ಸ್ಟ್ ಈಗ ನೋಡ್ರಿ ಇಲ್ಲಿ 3 ಇದೆ. ಓಕೆ, ಸೊ ಈ 3 ಇದೆ ಅಂದ್ರೆ ನಾನು ಇದೇನಾಯ್ತು, ಅವಿಭಾಜ್ಯ ಸಂಖ್ಯೆ ಆಯ್ತು. ಇದನ್ನು ಕೂಡ ನಾನು ಮಲ್ಟಿಪ್ಲೈ ಆಗಿ ಯಾವುದೇ ಸಂಖ್ಯೆ ಒಳಗೆ ಬರೀಲಿಕ್ಕೆ ಬರುವುದಿಲ್ಲ. 3
ಇಂಟು ಇಲ್ಲಿ ಎಕ್ಸ್ ಎಷ್ಟಿದೆ 2 ಸತಿ ಇದೆ, ಹಾಗಾಗಿ ಎಕ್ಸ್ ಇಂಟು ಎಕ್ಸ್ ಅಂತ ಬರದೆ. ಕರೆಕ್ಟಾ? ಎಕ್ಸ್ ಇಂಟು ಎಕ್ಸ್ ಅಂತ ಬರದೆ. ಓಕೆ, ಇವಾಗ ನೋಡಿ ಇಲ್ಲಿ 4 ಇದೆ ಅಲ್ಲ, 2 ಇಂಟು 2 ಅಂತ ಬರುತ್ತೇನೆ. ಕರೆಕ್ಟಾ? ಹಾಗಾದ್ರೆ ಈಗ ನೋಡ್ರಿ, ಒಂದ್ ಅಬ್ಸರ್ವ್ ಮಾಡ್ರಿ, ಇಲ್ಲಿ ಯಾವ್ದೋ ಕಾಮನ್ ಆಗಿದೋ ನನಗೆ ಹೇಳ್ರಿ. ನೋಡ್ರಿ, ಸ್ವಲ್ಪ ಅಬ್ಸರ್ವ್ ಮಾಡ್ರಿ. 3 ಕಡೆ ಇರ್ಬೇಕು ಇವು, 3 ಲೈನ್ಯಾಗ ಒಂದ ಸಂಖ್ಯೆ ಇರ್ಬೇಕು. ಯಾವ್ದು ಇರ್ಬೋದು ನೋಡ್ರಿ, ಗೆಸ್ ಮಾಡ್ರಿ ಹುಡುಕ್ರಿ, ಯಾವ್ದಿದೆ ಹೇಳ್ರಿ ನಂಗೆ. ಸೊ ಇಲ್ಲಿ ಏನಾಯ್ತು, ಇಲ್ಲಿ 2 ಇದೆ, ಇಲ್ಲಿ 2 ಇದೆ, ಬಟ್ ಈ ಯಾವುದೇ ಲೈನ್ ನಲ್ಲಿ 2 ಇಲ್ಲ. ಕರೆಕ್ಟಾ? ನೆಕ್ಸ್ಟ್ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಕೂಡ ಎಕ್ಸ್ ಇದೆ, ಬಟ್ ಇಲ್ಲಿ ಇಲ್ಲ. ಹಂಗಂದ್ರೆ ಏನಂತ ತಗೋಬೇಕು ನಾವು? ಲೆಕ್ಕ ತಪ್ಪಿದೆ ಅನ್ನೋದು? ನೋ, ಲೆಕ್ಕ ತಪ್ಪಿಲ್ಲ, ಲೆಕ್ಕ ಕರೆಕ್ಟ್ ಆಗಿದೆ. ಇದ್ರಾಗ ನಾನು ಏನ್ ಮಾಡ್ಬೋದು? ಕಾಮನ್ ಸಂಖ್ಯೆಯನ್ನ ತೆಗಿಬಹುದು. ಯಾವ್ದದು ಕಾಮನ್ ಸಂಖ್ಯೆ ಹೇಳ್ರಿ? 3 ಕಡೆ ನಮ್ಗೆ ಯಾವುದೇ ಸಂಖ್ಯೆ ಸಿಗ್ಲಿಲ್ಲ ಅಂದ್ರೆ ನಾವು ಅವಾಗ ಆಟೋಮೆಟಿಕ್ಲಿ ಅದರದ ಒಂದು ಸಾಮಾನ್ಯ ಅಪವರ್ತನ ಏನಾಗತ್? ನನ್ಗೆ 1 ಆಗತ್ತ. ಹೌದಾ? ಸೊ ಈ 1 ಎಲ್ಲಿಂದ ಬಂತ್ರಿ ಮೇಡಮ್? 1 ಇಂಟು 2, 3 ಇಂಟು 2, ಸಾರಿ 3 ಇಂಟು 1, 1 ಇಂಟು 2 ಅಂತ ನಾವು ಬರೀತಿರ್ತೀವಿ. 1 ಇದ್ದೇ ಇರ್ತೈತಲ್ಲ, ಸೊ ಹಾಗಾಗಿ ನಾವು ಬರ್ದಿರ್ದಿಲ್ಲ. ಅದು ಇಂಥ ಟೈಮ್ ನಲ್ಲಿ ಯಾವುದೇ ನಮ್ಗೆ ಅಪವರ್ತನ ಸಿಗ್ಲಿಲ್ಲ ಅಂತಂದ್ರೆ ನಮ್ಗೆ ಅವಾಗ ಏನಾಗ್ತಿತ್ತು? ಆಟೋಮೆಟಿಕ್ಲಿ 1 ಅದರದ ಅಪವರ್ತನ ಆಗ್ತಿತ್ತು. ಸೊ ನೀವು ಇದನ್ನ ಕಂಡು ಹಿಡಿದಿರ್ಬೋದು, ಮಸಾಗಳನ್ನ ಕಂಡು ಹಿಡಿದಿರ್ತೀರಿ. ಹೌದಾ? ಮಸಾಲ್ ಏನಾಗ್ತೈತಿ? ಸಾಮಾನ್ಯ ಲಸಾಲ್ ಏನಾಗ್ತೈತಿ? ನಿಮ್ಗೆ ಎಲ್ಲ ಸಂಖ್ಯೆಗಳನ್ನ ತಗೊಂಡ್ ಬಿಡ್ತೀರಿ, ಈಸಿ ಆಗ್ತೈತಿ. ಬಟ್ ಮಸಾಲಿ ನೀವ್ ಏನ್ ಹುಡುಕ್ತಿರ್ತೀರಿ? ಸಾಮಾನ್ಯವಾದ ಸಂಖ್ಯೆಗಳನ್ನ ಹುಡುಕ್ತಿರ್ತೀರಿ. ಅಂತ ಟೈಮಿಗೆ ಸಿಗ್ಲಿಲ್ಲ ಅಂದ್ರೆ ನೀವ್ ಏನ್ ಮಾಡ್ಬಿಡ್ತೀರಿ? ಆ ಟೈಮಿಗೆ 1 ಅಂತ ನೀವು ತಗೋತೀರಿ. ಅದೇ ರೀತಿಲೇ ನಮ್ಗೆ ಯಾವುದೇ ಸಾಮಾನ್ಯ ಅಪವರ್ತನಗಳು ಸಿಗ್ಲಿಲ್ಲ ಅಂತಂದ್ರೆ ನಾವ್ ಏನ್ ಮಾಡ್ಬೋದು? 1 ಅಂತ ನಾವು ಬರಿತೀವಿ. ಕರೆಕ್ಟಾ? ಓಕೆ, ವೆರಿ ಗುಡ್. ಅದೇ ರೀತಿ ನಿಮ್ಗೆ 4th ಎಷ್ಟು ನಂಬರ್ಸ್ಗಳು? 4th, 5th, 6th, 7th ಎಲ್ಲವೂ ಕೂಡ ಸ್ವಲ್ಪ ದೊಡ್ಡ ದೊಡ್ಡ ಸಂಖ್ಯೆಗಳನ್ನ ಕೊಟ್ಟಿದ್ದಾರೋ ಮಾಡ್ರಿ. ಓಕೆ, ನೆಕ್ಸ್ಟ್. ಈಗ ನೆಕ್ಸ್ಟ್ ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ. ಕೆಳಗಿನ ಬೀಜೋಕ್ತಿಗಳನ್ನ ಅಪವರ್ತಿಸಿ ಅಂತ ಇದೆ ನೋಡಿ. ಸೆಕೆಂಡ್ ಒನ್ ನಲ್ಲಿ, ಸೆಕೆಂಡ್ ಮೇನ್ ನಲ್ಲಿ ಫಸ್ಟ್ ಕ್ವಶನ್ ಏನಿದೆ? 7x ಮೈನಸ್ 42, 7x ಮೈನಸ್ 42 ಅಂತ ಇದೆ. ಓಕೆ, ಸೊ ಈಗ ಏನಾಯ್ತು ನಿಮ್ಗ ಅಲ್ಲಿ ಹಾಗೆ ಈಗ ಫಸ್ಟ್ ಅಲ್ಲಿ ಏನಾಯ್ತು? ಬೇಸಿಕ್ ಸ್ವಲ್ಪ ಗೊತ್ತಾಯ್ತು ನಿಮಗೆ. ಅಪವರ್ತನಗಳನ್ನ ಬರುದು ಅದರಲ್ಲಿ ಕಾಮನ್ ಯಾವ್ದಿದೆ ಅಂತ ನೋಡಿದ್ರಿ. ಬಟ್ ಇಲ್ಲಿ ಏನಾಗತ್ತ? ಸ್ವಲ್ಪ ಡಿಫ್ರೆಂಟ್ ಆಗತ್ತ. ಇಲ್ಲಿ ಏನಾಗತ್ತ? ಈ 7 ಮತ್ತು 42ರಲ್ಲಿ ಕಾಮನ್ ಆಗಿದೆ ಯಾವ್ದಂದ್ರ ಈ 7 ಮತ್ತು 42 ಒಂದೇ ಮಗ್ಗಿ ಒಳಗ್ ಬರ್ತೈತಿ? ಚೆಕ್ ಮಾಡ್ರಿ ಒಂದ್ಸಲ. ಬರ್ತೈತಿ? ಓಕೆ, ಬರ್ತೈತಿ. ಅವಾಗ ಏನ್ ಮಾಡ್ಬೇಕು? 7 ಮತ್ತು 42 ಒಂದೇ ಮಗ್ಗಿಯಲ್ಲಿ ಬರುವಾಗ ಆ 7ಅನ್ನ ನಾನು ಹೊರಗೆ ತೆಗಿತೀನಿ. ಓಕೆ, ಇವಾಗ ಏನಾಯ್ತು? ಇಲ್ಲಿ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಏನಾದ್ರೂ ಎಕ್ಸ್ ಇದೆ ಏನೋ ಚೆಕ್ ಮಾಡ್ರಿ. ಎಕ್ಸ್ ಇಲ್ಲ, ಬಟ್ ನಾನು ಎಕ್ಸ್ ಅನ್ನ ಇಲ್ಲಿ ಬರೀತೀನಿ, ಕಾಮನ್ ಆಗಿ ಹೊರಗೆ ತೆಗಿಯೋದಿಲ್ಲ. ಓಕೆ, ಮೈನಸ್ ಈಗ 42ಅನ್ನ ಡೈರೆಕ್ಟ್ ಇಲ್ಲಿ ಬರೆಯೋ ಹಾಗಿಲ್ಲ. 7 ಎಷ್ಟಲೇ 42? 7 ಎಷ್ಟಲೇ 42? 7 6ಲೇ 42. ಓಕೆ, ಇದು ನಮ್ದೇನಾಯ್ತು? ಈ ಒಂದು ಸಂಖ್ಯೆಯನ್ನ ಅಪವರ್ತನಗಳಾಗಿ ನಾವು ಬರೆದಿವಿ. ಆ ಅಪವರ್ತನಗಳ ಯಾವ್ದಂದ್ರ ಒಂದು 7, ಇನ್ನೊಂದು ಎಕ್ಸ್ ಮೈನಸ್ 6. ಒಂದು 7, ಇನ್ನೊಂದು ಎಕ್ಸ್ ಮೈನಸ್ 6 ಅಂತ ನಮ್ಗಾಯ್ತು. ಹಾಗಾದ್ರೆ ಕಾಮನ್ ಆಗಿರುವಂತ ಸಂಖ್ಯೆಯನ್ನ ನಾವು ಹೊರಗೆ ತೆಗೆದು ಬ್ರಾಕೆಟ್ ನಲ್ಲಿ ಬರೆಯೋದಕ್ಕ, ಇದಕ್ಕ ನಾವು ಗುಂಪು ಮಾಡುವಿಕೆ ಅಂತ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿದ್ದಾರೆ. ಹಾಗಾಗಿ ನಾನು ಏನ್ ಮಾಡ್ತೆ? ಡೈರೆಕ್ಟ್ ಅಭ್ಯಾಸನಲ್ಲಿ ನಿಮ್ಗೆ ಹೇಳಿದ್ರ ಇನ್ನೂ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತೈತಿ ಅನ್ನೋದಕ್ಕೆ ನಾನು ಇದನ್ನ ಗುಂಪು ಮಾಡುವುದು ಅಂತ ಹೇಳಿದ್ದು. ಗೊತ್ತಾಯ್ತಾ ಇದು? ಓಕೆ, ನೆಕ್ಸ್ಟ್ ಇನ್ನೊಂದಿದೆ ನೋಡ್ರಿ. ಸೆಕೆಂಡ್ ಒನ್ ಏನಿದೆ? ಈಸಿ ಇದೆ ನೋಡ್ರಿ. ಸೆಕೆಂಡ್ ಒನ್ ನೀವೇ ಮಾಡಿ ಹೇಳ್ಬೋದಾ ನನ್ಗೆ? 6p ಮೈನಸ್ 12q ಅಂತ ಇದೆ ನೋಡ್ರಿ. ಹೇಳ್ರಿ ನೋಡೋಣ ಯಾರಾದ್ರೂ. 6p ಮೈನಸ್ 12q ಅಂತ ಇದೆ ನೋಡ್ರಿ. 6p ಮೈನಸ್ 12q ಅಂತ ಇದೆ. ಇದನ್ನ ಏನ್ ಮಾಡ್ಬೋದು? ಅಪವರ್ತನಗಳಾಗಿ ಬರಿಬೇಕು. ಫಸ್ಟ್ ಸ್ಟೆಪ್ ಏನ್ ಮಾಡ್ಬೇಕು? ಈ ಸಂಖ್ಯೆ ಒಂದೇ ಮಗ್ಗಿಯಲ್ಲಿ ಇದೆ ಏನೋ ಚೆಕ್ ಮಾಡ್ಕೋರಿ. ಹೌದಾ? 6 ಮತ್ತು 12 ಒಂದೇ ಮಗ್ಗಿ ಒಳಗಿದೆ ಅಲ್ಲ? ಕರೆಕ್ಟಾ?
6 ಮತ್ತು 12 ಒಂದೇ ಮಗ್ಗಿಯಲ್ಲಿ ಇದೆ. ಹಾಗಾಗಿ ನಾನು ಏನ್ ಮಾಡ್ತೀನಿ, 6 ಹೊರಗೆ ತೆಗೆದೆ. ಓಕೆ, ನೆಕ್ಸ್ಟ್ ಪಿ, ಇಲ್ಲಿ ಪಿ ಅಷ್ಟೇ ಇದೆ, ಇಲ್ಲಿ ಇಲ್ಲ. ಹೌದಾ, ಇಲ್ಲಿ ಕ್ಯೂ ಇದೆ, ಇಲ್ಲಿ ಇಲ್ಲ. ಹಾಗಾಗಿ ಅವು ಕಾಮನ್ ಆಗಿ ನಮ್ಗೆ ಸಾಮಾನ್ಯ ಅಂತ ನಾವು ಕನ್ಸಿಡರ್ ಮಾಡೋದಿಲ್ಲ. ಓಕೆ, ಪಿ ಬರುದೆ ಮೈನಸ್ ಇಲ್ಲಿ 12 ಇದೆ. ಈಗ ಇಲ್ಲಿ ಹೊರಗಿರೋದ್ರಿಂದ ಇದು ಎಷ್ಟ್ಲೆ ಅಂತ ನಾವು ಮಾಡ್ಬೇಕು, ಆ ವರ್ಡ್ ಅನ್ನ ನೆನ್ಪಿಟ್ಕೋರಿ. 6 ಎಷ್ಟ್ಲೆ 12 ಭಾಗಾಕಾರ ಮಾಡ್ತಿರ್ತೀರಲ್ಲ ನೀವು, ಅದೇ ರೀತಿ ಇದು 6 ಎಷ್ಟ್ಲೆ 12 6 2 12 ಅಂತ ಬರುದು. ಅದಾದ್ಮೇಲೆ ನಾನು ಏನ್ ಮಾಡ್ತೇನೆ, ಕ್ಯೂ ಅಂತ ಆಸ್ ಇಟ್ ಇಸ್ ಬರೀತೇನೆ. ಹಾಗಾದ್ರೆ 6p ಮೈನಸ್ 12q ಅಪವರ್ತನಗಳು ಏನೇನಾದವು, ಒಂದು 6, ಇನ್ನೊಂದು p ಮೈನಸ್ 2q ಅಂತ ಆಯ್ತು. p ಮೈನಸ್ 2q ಅಂತ ಆಯ್ತು. ಕರೆಕ್ಟಾ? ಈ ರೀತಿ ನಾವೇನ್ ಮಾಡ್ಬೋದು, ಅಪವರ್ತನಗಳನ್ನ ಬರಿಬಹುದು. ಕರೆಕ್ಟಾ? ಓಕೆ, ನೆಕ್ಸ್ಟ್ ಇಲ್ಲೊಂದಿದೆ ನೋಡ್ರಿ, ಥರ್ಡ್ ಒನ್ ಈಸಿ ಇದೆ. ಫೋರ್ತ್ ಒನ್ ಇದೆ ನೋಡ್ರಿ, ಸ್ವಲ್ಪ ಕಾಂಪ್ಲಿಕೇಟ್ ಇತ್ತಂದ್ರೆ ನಾನು ಹೇಳ್ತೇನೆ. ಓಕೆ, ಸೊ ಫೋರ್ತ್ ಒನ್ ಮೈನಸ್ 16z ಪ್ಲಸ್ 20z² ಅಂತ ಇದೆ ನೋಡ್ರಿ. ಮೈನಸ್ 16z ಪ್ಲಸ್ 20z² ಅಂತ ಇದೆ. ಓಕೆ, ಸೊ ಹಾಗಾದ್ರೆ ಇವೆರಡು ಒಂದೇ ಮಗ್ಗಿ ಒಳಗ್ ಬರ್ತೈತೇನೋ ಚೆಕ್ ಮಾಡ್ರಿ, ಸ್ವಲ್ಪ ನೋಡೋಣ. ನೋಡ್ರಿ, 16z ಪ್ಲಸ್ 20z² ಅಂತ ಇದೆ. ಓಕೆ, ಸೊ ಇವೆರಡು ಒಂದೇ ಮಗ್ಗಿ ಒಳಗೆ ಯಾವ ಮಗ್ಗಿ ಒಳಗ್ ಬರ್ತೈತಿ ನೋಡ್ರಿ, ಇದು 2 ಮಗ್ಗಿ ಒಳಗ್ ಬರ್ತೈತಿ. 2 8 16, 2 10 20. ಇನ್ನು ಸ್ವಲ್ಪ ಸಣ್ಣದ್ ಮಾಡ್ಬೇಕಂದ್ರೆ ಇನ್ನೂ ಒಂದ್ ಸಂಖ್ಯೆ ಬರ್ತೈತಿ ನಮ್ಗೆ, ಯಾವ್ದು 4 ಮಗ್ಗಿ ಬರ್ತೈತಲ್ಲ, 4 4 16, 4 5 20. ಓಕೆ, ಸೊ ನಾನು ಏನ್ ಮಾಡ್ತೇನೆ, 4 ಹೊರಗೆ ತೆಗಿತೇನೆ ಇಲ್ಲಿ. ಹೌದಾ, 4 ಮೈನಸ್ 4 ತೆಗೆದೆ. ಇಲ್ಲಿ ಜೆಡ್ ಇಲ್ಲಿ ನೋಡಿ, ಇಲ್ಲಿ ಜೆಡ್ ಇದೆ, ಇಲ್ಲಿ ಜೆಡ್ ಇದೆ. ಹೌದಾ, ನಾವ್ ಒಂದು ಕಾಮನ್ ಆಗಿ ಹೊರಗೆ ತಕ್ಕೋಬಹುದಲ್ಲ, 4z ಅಂತ ಹೊರಗೆ ತೆಗೆದೆ. ಓಕೆ, ಇವಾಗ ನೋಡ್ರಿ, 4 ಎಷ್ಟ್ಲೆ 16. ಓಕೆ, 4 4 16. ಇಲ್ಲಿ ಜೆಡ್ ಅಂತೂ ಬರೆದ್ ಬಿಟ್ಟಿದ್ವಿ, ಬರಕ್ ಬರುದಿಲ್ಲ. ನೆಕ್ಸ್ಟ್, ಇವಾಗ ಏನಾಗಿದೆ, ಇಲ್ಲಿ ಮೈನಸ್ ಇರೋದ್ರಿಂದ ಇಲ್ಲಿ ಮೈನಸ್ ಇಂಟು ಪ್ಲಸ್ ಮಾಡಿ ಏನ್ ಮಾಡ್ಬೇಕು, ನಾನು ಇಲ್ಲೇ ಮೈನಸ್ ಅಂತ ಬರಿತೀನಿ. ಅಂದ್ರೆ ನನ್ನ ಉದ್ದೇಶ ಏನಂದ್ರ, ನೀವು ಎರಡನ್ನೂ ಗುಣಾಕಾರ ಮಾಡಿ ನೋಡ್ರಿ, ಇಲ್ಲಿ ಮತ್ತೆ ಪ್ಲಸ್ ಬರ್ಬೇಕು ನಿಮಗೆ. ಓಕೆ, ಸೊ ಹಾಗಾದ್ರೆ ಮೈನಸ್ ಇಂಟು ಮೈನಸ್ ಏನಾಯ್ತು, ಪ್ಲಸ್ ಆಯ್ತು. 4 ಎಷ್ಟ್ಲೆ 20, 4 ಎಷ್ಟ್ಲೆ 20. ವೆರಿ ಗುಡ್, 4 5 20. ಇಲ್ಲಿ ಆಲ್ರೆಡಿ ಒಂದು ಜೆಡ್ ಇದೆ, ಇನ್ನೊಂದು ಜೆಡ್ ಬರಿಬೇಕಲ್ಲ ನಾವು. ಓಕೆ, ಜೆಡ್. ಈ ರೀತಿ ನಿಮಗೆ ಇನ್ನೂ ಒಂದು ಸಿಂಪಲ್ ಟೆಕ್ನಿಕ್ ಏನಂದ್ರ, ಈ ರೀತಿ ಮಾಡ್ತೀರಿ, ಸಮ್ ಟೈಮ್ ನಿಮಗೆ ಏನಾಗ್ತೈತಿ, ಸಾಮಾನ್ಯವಾಗಿ ಇದನ್ನ ಹೊರಗ್ ತೆಗೆಯುವಂತ ಒಂದು ಮೆಥಡ್ ನಿಮ್ಗ ಸರಿಗೆ ಒಮ್ಮೊಮ್ಮೆ ಸಮ್ ಟೈಮ್ ಇಲ್ಲಿ 4 ತೆಗಿಯೋ ಬದ್ಲಿ 8 ತೆಗೆದ್ರಿ, ಅಥವಾ ನಿಮ್ಗೆ ಏನೋ ಕನ್ಫ್ಯೂಸ್ ಆಯ್ತು. ಹೌದಾ, ಈ ರೀತಿ ಎಸ್ಪೆಷಲಿ ಈ ಪೋರ್ಷನ್ ಬಂದಾಗ ನೀವು ತಪ್ಪುವಂತ ಚಾನ್ಸ್ ಇದೆ. ಇಲ್ಲೇ ನೀವೇನ್ ಮಾಡ್ಬಿಡ್ತೀರಿ, 4 5 4 ಎಷ್ಟ್ಲೆ 20 ಅನ್ನೋದು ನಿಮ್ಗೆ ನೆನಪಿರೋಂಗಿಲ್ಲ, ಡೈರೆಕ್ಟ್ 20 ಇಡುವಂತ ಚಾನ್ಸ್ ನಾ ಬಹಳ ಸ್ಟೂಡೆಂಟ್ಸ್ ನೋಡಿರೋದ್ರಿಂದ ಹೇಳಾಕತ್ತೀನಿ. ಓಕೆ, ಸೊ ಹಾಗಾಗಿ ಏನ್ ಮಾಡ್ಬೇಕು, ನಿಮ್ಗೆ ಇನ್ನು ಇದು ಇಷ್ಟು ಮಾಡಿದ್ರಲ್ಲ, ಒಂದ್ಸಲ ಉಲ್ಟಾ ಗುಣಾಕಾರ ಮಾಡಿ ನೋಡ್ರಿ, ನಿಮ್ದು ಲೆಕ್ಕ ಕರೆಕ್ಟ್ ಇದೆ ಇಲ್ಲ ಅಂತ ಗೊತ್ತಾಗ್ಬಿಡ್ತೈತಿ ನಿಮ್ಗೆ. ಹೌದಾ, ಇಲ್ಲಿ ಮೈನಸ್ ಇದೆ, ಪ್ಲಸ್ ಇದೆ, ಮೈನಸ್ ಇಂಟು ಮೈನಸ್ ಪ್ಲಸ್, 4 4 16 ಜೆಡ್ ಆಯ್ತು. ಕರೆಕ್ಟ್ ಆಯ್ತಾ? ಹಾಗಾದ್ರೆ ಈ ಸ್ಟೆಪ್ ಕರೆಕ್ಟ್ ಇದೆ ನಮ್ದು. ಓಕೆ, ನೆಕ್ಸ್ಟ್ ಮೈನಸ್ ಇಂಟು ಮೈನಸ್ ಪ್ಲಸ್ ಇದೆ, ಹಾಗಾದ್ರೆ ಚಿಹ್ನೆ ಕೂಡ ಕರೆಕ್ಟ್ ಇದೆ. ಓಕೆ, ಆಮೇಲೆ 4 5 20 ಜೆಡ್ ಇಂಟು ಜೆಡ್² ಅಂತ ಆಯ್ತು. ಹಾಗಾದ್ರೆ ನಾವೇನ್ ಕಾಮನ್ ಆಗಿ ತೆಗೆದು ಲೆಕ್ಕ ಮಾಡಿರೋದು ಕರೆಕ್ಟ್ ಆಗಿದೆ ಅಂತ ಅರ್ಥ. ಅಂದ್ರೆ ನಮ್ಗೆ ಇಲ್ಲಿ ಸಮ್ ಟೈಮ್ ನಿಮ್ಗೆ ಎಕ್ಸಾಮ್ ಒಳಗ ಹಂಗ ಏನೋ ಎಲ್ಲ ಮಾಡಿದೆ ಅಂತ ಬಂದಿರ್ತೀರಿ, ಬಟ್ ನಿಮ್ಗೆ ಅಲ್ಲಿ ಏನಾಗಿರ್ತೈತಿ, ನೀವೇ ತಪ್ಪಲ್ಲಿ ಲೆಕ್ಕ ಸಂಖ್ಯೆಗಳನ್ನ ಬರ್ದಿರ್ತೀರಿ. ಹಾಗಾಗಿ ಒಂದ್ಸಲ ಉಲ್ಟಾ ಗುಣಾಕಾರ ಮಾಡ್ರಿ, ಈ ಲೈನ್ ಕರೆಕ್ಟ್ ಬಂತಂದ್ರೆ ನೀವೇನ್ ಮಾಡಿದ್ದು, ನೀವು ಮಾಡಿರುವಂತಹ ಲೆಕ್ಕ ಕರೆಕ್ಟ್ ಆಗಿದೆ ಅಂತ ಅರ್ಥ. ಓಕೆ, ನೆಕ್ಸ್ಟ್ ಮತ್ಯಾವುದು, 6th, ಆಮೇಲೆ 7th 8th 10th ಅವೆಲ್ಲ ನೀವೇ ಮಾಡಬಹುದು. ಬಟ್ ನನಗೆ ಇಲ್ಲೊಂದು 8th ಒಂದೊಂದು ಸ್ವಲ್ಪ ದೊಡ್ಡದು ಅನಿಸ್ತಿದೆ, ಅದನ್ನೊಂದು ಮಾಡಿ ತೋರಿಸ್ತೇನೆ ನೋಡ್ರಿ ನಾನು ನಿಮ್ಗೆ. 8th ಅಲ್ಲ, 9th ಸಂಖ್ಯೆ.
ಓಕೆ, ಸೊ ಅಲ್ಲಿ ಏನಾಗಿದೆ, ಎಕ್ಸ್ ಸ್ಕ್ವೇರ್ ವೈ ಜೆಡ್, ಹೌದಾ, ಆಮೇಲೆ ಪ್ಲಸ್ ಎಕ್ಸ್ ವೈ ಸ್ಕ್ವೇರ್ ಜೆಡ್ ಪ್ಲಸ್ ಎಕ್ಸ್ ವೈ ಜೆಡ್ ಸ್ಕ್ವೇರ್ ಅಂತ ಇದೆ. ಹಾಗಾದ್ರೆ ಇದರಲ್ಲಿ ಕಾಮನ್ ಆಗಿರುವಂತ ಸಂಖ್ಯೆಗಳನ್ನ ನಾವೇನ್ ಮಾಡ್ಬೇಕು, ಹೊರಗೆ ತೆಗಿಬೇಕು. ಓಕೆ, ಸೊ ಇಲ್ಲಿ ನೋಡ್ರಿ, ಎಕ್ಸ್ ಕಾಮನ್ ಆಗಿದೆ, ಎಕ್ಸ್ ಅನ್ನ ತೆಗಿರಿ, ಹೌದಾ, ವೈ ಕಾಮನ್ ಆಗಿದೆ, ವೈ ಅನ್ನ ತೆಗಿರಿ, ನೆಕ್ಸ್ಟ್ ಜೆಡ್ ಕಾಮನ್ ಆಗಿದೆ, ಜೆಡ್ ಅನ್ನ ತೆಗಿರಿ, ಹೌದಾ. ಎಕ್ಸ್ ವೈ ಜೆಡ್ ಅನ್ನ ಮಾಡಿದ್ಮೇಲೆ ಇಲ್ಲಿ ಏನಾಯ್ತು ನೋಡ್ರಿ, ಹೌದಾ, ಎಕ್ಸ್ ವೈ ಜೆಡ್ ಮಾಡಿದ್ರಿ, ಇಲ್ಲಿ ಏನಾಯ್ತು, ಈ ಎಕ್ಸ್ ಸ್ಕ್ವೇರ್ ನಲ್ಲಿ ಒಂದ್ ಎಕ್ಸ್ ಅನ್ನ ಇಲ್ಲಿ ಬರ್ದಿರಿ, ಹೌದಾ. ಹಾಗಾದ್ರೆ ಎಷ್ಟು ಎಕ್ಸ್ ಅನ್ನ ಬರಿಬೇಕು, ನಾನು ಇಲ್ಲೇ ಎಕ್ಸ್ ಅನ್ನ ಬರಿಬೇಕು. ಕರೆಕ್ಟಾ? ಸ್ವಲ್ಪ ಈಸಿ ಅದಾವು, ಬಟ್ ನಿಮ್ಗೆ ದೊಡ್ಡ ಸಂಖ್ಯೆಯನ್ನ ನೋಡಿ ನೀವ್ ಏನ್ ಮಾಡ್ತೀರಿ, ಕನ್ಫ್ಯೂಸ್ ಆಗ್ತೀರಿ. ಓಕೆ, ಸೊ ಇಲ್ಲಿ ಏನಾಯ್ತು, ಆಲ್ರೆಡಿ 2 ಎಕ್ಸ್ ನಲ್ಲಿ ಒಂದ್ ಎಕ್ಸ್ ಅನ್ನ ಬರ್ದಿದ್ದೇನೆ, ಹಾಗಾಗಿ ಎಷ್ಟಾಯ್ತು, ಎಕ್ಸ್ ಅಂತೂ ಬಂತು. ಇಲ್ಲಿ ವೈ ಜೆಡ್ ಇಲ್ಲಿ ಇದೆ ಅಲ್ಲ, ಕರೆಕ್ಟ್ ಆಗಿದೆ, ವೈ ಜೆಡ್ ಇಲ್ಲಿ ಬರ್ದಿವಿ. ಓಕೆ, ನೆಕ್ಸ್ಟ್ ಪ್ಲಸ್ ಇಲ್ಲಿ ನೋಡ್ರಿ, ಎಕ್ಸ್ ಮತ್ತೆ ಜೆಡ್ ಆಲ್ರೆಡಿ ಇಲ್ಲಿ ಇದಾವ್, ಹೌದಾ. ಇಲ್ಲಿ ವೈ ಸ್ಕ್ವೇರ್ ಇದೆ. ಓಕೆ, ಆ ವೈ ಸ್ಕ್ವೇರ್ ನಲ್ಲಿ ಒಂದು ವೈ ಅನ್ನ ನಾನು ಇಲ್ಲಿ ಬರ್ದಿದ್ದೇನೆ, ಹಾಗಾಗಿ ಇನ್ನೊಂದು ವೈ ಅನ್ನ ಇಲ್ಲಿ ಬರೀತೀನಿ. ಕರೆಕ್ಟಾ? ನೆಕ್ಸ್ಟ್ ಪ್ಲಸ್ ಇಲ್ಲಿ ಆಲ್ರೆಡಿ ವೈ ಎಕ್ಸ್ ವೈ ಮತ್ತೆ ಇಲ್ಲಿ ಇದಾವ್, ಹೌದಾ, ಎಕ್ಸ್ ವೈ ಇಲ್ಲಿ ಇದಾವು, ಜೆಡ್ ಸ್ಕ್ವೇರ್ ಇದೆ, ಆ ಜೆಡ್ ಸ್ಕ್ವೇರ್ ನಲ್ಲೂ ಆಲ್ರೆಡಿ ಒಂದು ಜೆಡ್ ಅನ್ನು ಇಲ್ಲಿ ಬರ್ದಿದ್ದೇನೆ, ಇಲ್ಲಿ ಏನಾಯ್ತು, ಜೆಡ್ ಅಂತ ಬರೀತೀವಿ. ಕರೆಕ್ಟಾ? ಈ ರೀತಿ ಅಪವರ್ತನಗಳನ್ನು ನಾವು ಈ ರೀತಿ ಬರಿಬಹುದು, ಇಷ್ಟು ಸಿಂಪಲ್ ಆಗಿ, ಎಕ್ಸ್ ವೈ ಜೆಡ್ ಇಂಟು ಎಕ್ಸ್ ಪ್ಲಸ್ ವೈ ಪ್ಲಸ್ ಜೆಡ್, ಹೌದಾ. ಈ ರೀತಿ ನಾವ್ ಏನ್ ಮಾಡ್ಬೋದು, ಗುಂಪು ಮಾಡಿ ಅಪವರ್ತನಗಳನ್ನ ಬರಿಬಹುದು. ಓಕೆ, ನೆಕ್ಸ್ಟ್ ಥರ್ಡ್ ಮೇನ್ ಒಳಗ್ ಒಂದನ್ನ ಮಾಡಿ ಈ ಅಭ್ಯಾಸವನ್ನ ನಾನು ಕಂಪ್ಲೀಟ್ ಮಾಡ್ತೇನೆ. ಓಕೆ, ಇವೆಲ್ಲ ನಿಮ್ಗೆ ಒಂದೊಂದು ಟೈಪ್, ಉದಾಹರಣೆಗೆ ಒಂದೊಂದ್ ಸಲ ನಿಮ್ಗೆ ಎಕ್ಸಾಂಪಲ್ಸ್ ಗಳದಾವ. ಓಕೆ, ಸೊ ಅದರಲ್ಲಿ ಫಸ್ಟ್ ಒನ್ ನೋಡ್ರಿ, ಏನಿದೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 8x ಪ್ಲಸ್ 8y. ಓಕೆ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 8x ಪ್ಲಸ್ 8y ಅಂತ ಮಾಡ್ಬೇಕು, ಹೌದಾ. ನಾವಿಲ್ಲಿ ಏನ್ ಮಾಡ್ಬೇಕು, ಕಾಮನ್ ಆಗಿ ಏನಾದ್ರೂ ಸಂಖ್ಯೆ ಬರ್ತೈತೆ ಅನ್ನೋ ಚೆಕ್ ಮಾಡ್ರಿ ಒಂದ್ಸಲ. ಈಗ ನೋಡ್ರಿ, ನಾನು ಎಕ್ಸ್ ಅನ್ನ ಹೊರಗೆ ತಕೊಂಡೆ ಅಂದ್ರ ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, ಇಲ್ಲಿ ಎಕ್ಸ್ ಐತಿ, ಬಟ್ ಇಲ್ಲಿ ಎಕ್ಸ್ ಇಲ್ಲ. ಓಕೆ, ವಾಯ್ ಅನ್ನ ತಗೊಂಡೆ ಅಂತ ತಿಳ್ಕೊರಿ. ಸೊ ನಾ ವಾಯ್ ಅನ್ನ ಹೊರಗೆ ತಗೊಂಡೆ ಅಂದ್ರೆ ಇಲ್ಲಿ ವಾಯ್ ಇಲ್ಲ, ಇಲ್ಲಿ ಇದೆ, ಇಲ್ಲಿಲ್ಲ, ಹೌದಾ. ಹಾಗಾಗಿ ನಾವ್ ಏನ್ ಮಾಡ್ಬೇಕು, ಅವನ್ನ ನಮ್ಗ ಅನುಕೂಲ ಆಗುವಾಗೆ ಆ ಗುಂಪುಗಳನ್ನ ನಾವು ಮಾಡ್ಕೋಬೇಕು. ಈಗ ಎಕ್ಸ್ ಸ್ಕ್ವೇರ್ ಇಲ್ಲಿ ಏನಾಗಿದೆ ನೋಡ್ರಿ, ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಒಂದ್ ಗುಂಪು ಮಾಡ್ಕೋರಿ, 8x ಮತ್ತೆ 8y ಅನ್ನ ಒಂದ್ ಗುಂಪು ಮಾಡ್ಕೋರಿ. ಓಕೆ, ಅವಾಗ ಏನಾಗ್ತೈತ್ ನೋಡ್ರಿ, ಇದೊಂದು ಗುಂಪು ಮಾಡ್ಕೋತೀನಿ, ಇದೊಂದು ಗುಂಪು ಮಾಡ್ಕೋತೇನೆ. ಕರೆಕ್ಟಾ? ಈಗ ಇದನ್ನಷ್ಟೇ ಲೆಕ್ಕವನ್ನ ನೋಡ್ರಿ ನೀವು, ಇದ್ರೊಳಗ ಸಾಮಾನ್ಯವಾಗಿ ಬರುವಂತ ಸಂಖ್ಯೆ ಅಥವಾ ಚರಾಕ್ಷರ ಯಾವುದು ಸಂಖ್ಯೆ ಬರ್ತೈತಲ್ಲ, ಚರಾಕ್ಷರ ಇಲ್ಲಿ ಕಾಮನ್ ಆಗಿರ್ಬೇಕು, ಇಲ್ಲಿ ಕಾಮನ್ ಆಗಿರ್ಬೇಕು. ಯಾವ್ದು ಸಂಖ್ಯೆ ಇದೆ ಇಲ್ಲಿ, ಎಕ್ಸ್ ಇದೆಯಲ್ಲ, ಸೊ ಎಕ್ಸ್ ಅನ್ನ ನಾನು ಹೊರಗೆ ತೆಗ್ದೆ, ಹೌದಾ. ಈ ಎಕ್ಸ್ ಅನ್ನ ಹೊರಗೆ ತೆಗ್ದಾಗ ಏನಾಯ್ತು, ಇಲ್ಲಿ ಎಕ್ಸ್ ಉಳಿತು, ಪ್ಲಸ್ ಇಲ್ಲಿ ಎಕ್ಸ್ ಅನ್ನ ಹೊರಗೆ ತೆಗ್ದೇನೆ, ಆಲ್ರೆಡಿ ಏನ್ ಉಳಿತು, ವಾಯ್ ಉಳಿತು, ಹೌದಾ, ಪ್ಲಸ್. ಈಗ ಇದನ್ನ ನೋಡ್ರಿ, ಇದ್ರಲ್ಲಿ ಎರಡೂ ಕಡೆ ಕಾಮನ್ ಆಗಿರುವಂತ ಸಂಖ್ಯೆ ಏನಿದೆ ನಮ್ಗಿಲ್ಲಿ, 8 ಇದೆ, ಹೌದಾ. ಅದಾದ್ಮೇಲೆ ಏನಾಯ್ತು, 8 ಹೊರಗೆ ಹೋತಂದ್ರ ಎಕ್ಸ್ ಉಳಿತು, ಅದಾದ್ಮೇಲೆ ವಾಯ್ ಉಳಿತು, ಹೌದಾ. ಸೊ ನಿಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮತ್ತೆ ನಿಮ್ಗಿದೆ, ಒಂದೇದೇನಿತ್ತು, ಗುಂಪು ಮಾಡುವಿಕೆ ಅಂತಿತ್ತು, ಮತ್ತೆ ಇನ್ನೊಂದೇನಿದೆ, ಮರು ಗುಂಪು ಮಾಡುವಿಕೆ ಅಂತ ಒಂದಿದೆ, ಹೌದಾ. ಇಲ್ಲೇನಾಯ್ತು, ಮರು ಗುಂಪು ಮಾಡುದಂದ್ರೆ ಇದೆ, ಇದ್ರಾಗ ಮತ್ತೆ ಸಾಮಾನ್ಯವಾಗಿರುವಂತದ್ದು ಒಂದಿದೆ, ಯಾವ್ದು ನೋಡ್ರಿ, ಸಾಮಾನ್ಯವಾಗಿರುವಂತದ್ದು ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ, ಇಲ್ಲಿ ಎಕ್ಸ್ ಪ್ಲಸ್ ವೈ ಇದೆ. ಸೊ ಅದನ್ನೊಂದು ಪೂರ್ತಿ ನಾನು ಹೊರಗೆ ತೆಗೆದು ಬಿಡ್ತೇನೆ, ಎಕ್ಸ್ ಪ್ಲಸ್ ವೈ ಅನ್ನ ಹೊರಗೆ ತೆಗೆದೆ, ಅವಾಗ ಕಂಪ್ಲೀಟ್ ಆಗಿ ಇಲ್ಲಿ ಎಕ್ಸ್ ಪ್ಲಸ್ ವೈ ಹೋತಂದ್ರೆ ಇಲ್ಲಿ ಏನ್ ಉಳಿತು, ಎಕ್ಸ್ ಉಳಿತು, ಹೌದಾ, ಪ್ಲಸ್. ಇಲ್ಲಿ ಮತ್ತೆ ಅಗೇನ್ ಇಲ್ಲಿ ಕಂಪ್ಲೀಟ್ ಆಗಿ ನಮ್ಗೆ ಇದೇನು ಹೋಯ್ತು, ಎಕ್ಸ್ ಪ್ಲಸ್ ವೈ ಹೋತಂದ್ರೆ ನಮ್ಗೆ ಇಲ್ಲಿ ಏನು ಉಳಿತು, 8 ಉಳಿತು. ಕರೆಕ್ಟಾ? ಸೊ ಹಾಗಾದ್ರೆ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ವೈ ಪ್ಲಸ್ 8x ಪ್ಲಸ್ 8y, ಅದರದ್ದು ಅಪವರ್ತನಗಳು ಏನಾದ್ವು ನಮ್ಗೆ, ಎಕ್ಸ್ ಪ್ಲಸ್ ವೈ ಇಂಟು ಎಕ್ಸ್ ಪ್ಲಸ್ 8 ಆಯ್ತು. ಕರೆಕ್ಟಾ?
ಇಲ್ಲ ನೋಡ್ತಾ ಇದ್ದೀರಿ, ಇಲ್ಲೊಂದು ಗುಂಪು ಮಾಡ್ಕೊಂಡೆ, ಇಲ್ಲೊಂದು ಗುಂಪು ಮಾಡ್ಕೊಂಡೆ, 2 ಲೈನ್ ಅನ್ನು ಹಾಕಿ ನೋಡ್ರಿ ಇಲ್ಲೇ. ಅದರೊಳಗೆ ಸಾಮಾನ್ಯವಾಗಿರುವಂತದ್ದು ಕಾಮನ್ ಆಗಿರುವಂತಹ ಸಂಖ್ಯೆಗಳನ್ನ ನಾನು ಹೊರಗೆ ತೆಗೆದು ಮತ್ತಲ್ಲಿ ಏನ್ ಮಾಡಿದೆ, ಅಪವರ್ತನಗಳನ್ನ ಬರದೆ. ಓಕೆ, ಸೊ ಇದರಲ್ಲಿ ನಿಮ್ಗೆ ಇನ್ನೂ 5 ಇನ್ನು 4 ಪ್ರಾಬ್ಲಮ್ಸ್ ಗಳದಾವು. ಅವ್ ನೀವೇ ಮಾಡ್ರಿ, ಈಸಿ ಅದಾವು, ಇದೇ ರೀತಿ ಅದಾವು. ಇನ್ ಕೇಸ್ ನಿಮ್ಗೆ ಏನಾದ್ರೂ ಗೊತ್ತಾಗ್ಲಿಲ್ಲ ಅಂದ್ರೆ ನಾನು ಕೇಳ್ರಿ, ನಾನು ನಿಮ್ಗೆ ಸಾಲ್ವ್ ಮಾಡಿ ಕೊಡ್ತೀನಿ. ಗೊತ್ತಾಯ್ತಾ? ಇದು ಆಲ್ಮೋಸ್ಟ್ ಇಲ್ಲೇನಾಯ್ತು, ಸಾಮಾನ್ಯ ಅಪವರ್ತನಗಳನ್ನ ತೆಗೆಯೋದಷ್ಟೇ ಇದು. ಓಕೆ, ಸೊ ನಾವಿವಾಗ ನೆಕ್ಸ್ಟ್ ಏನ್ ಮಾಡ್ಬೋದು, ನಿತ್ಯ ಸಮೀಕರಣಗಳನ್ನ ಯೂಸ್ ಮಾಡ್ಬೇಕು. ನಿತ್ಯ ಸಮೀಕರಣಗಳಂದ್ರ ಫಾರ್ಮುಲಾಗಳು, ಹೌದಾ? ಸೊ ಅವನ್ನೆಲ್ಲ ಯೂಸ್ ಮಾಡೋಕ್ಕಿಂತ ನಾನು ಇಲ್ಲಿ ಇನ್ನೊಂದು ನಿಮ್ಗೆ ಸಿಮ್ಯುಲೇಷನ್ ಅನ್ನ ತೋರಿಸ್ತಾ ಆಮೇಲೆ ಏನ್ ಮಾಡೋಣ, ಇದನ್ನ ಕಂಟಿನ್ಯೂ ಮಾಡೋಣ ಅಂತ. ಓಕೆ, ಒಂದ್ ಸೆಕೆಂಡ್. ಕಾಣಿಸ್ತಾ ಇದಿಲ್ಲ ನಿಮ್ಗೆ? ಹೌದಾ? ಇಲ್ಲ ನೋಡ್ರಿ, x² - 4 ಅಂತ ಇದೆ. ಹೌದಾ? x² - 4 ಅಂದ್ರೆ ನಿಮ್ಗೆ ಇಲ್ಲಿ ಏನಾಗ್ಬೇಕು ಹಾಗಾದ್ರೆ, ಎಕ್ಸ್ ಹೊರಗ್ ಬರ್ಬೇಕು, ಆಮೇಲೆ x - 4 ಅಂತ ಬರ್ತೈತಿ. ಓಕೆ, ಸೊ ಇಲ್ಲಿ ನಾನು ಆನ್ಸರ್ ಅಂತ ಇಲ್ಲಿ ಒಂದು ಬಾಕ್ಸ್ ಕಾಣಿಸ್ತಾ ಇದ್ದೀನಿ ನಿಮ್ಗೆ. ಆ ಬಾಕ್ಸ್ ಅನ್ನ ಇದನ್ನ ಎಕ್ಸ್ಪ್ಯಾಂಡ್ ಬೇಡ, ಅಷ್ಟೇ ಇರ್ಲಿಲ್ಲ, ಇಲ್ಲ ಆನ್ಸರ್ ಬೇಕೇನು? ಓಕೆ, ಹೌದಾ? ಕಾಣಿಸ್ತಾ ಇದೆಯಲ್ಲಿ ನಿಮ್ಗೆ x+4 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 ಇಂಟು ಬ್ರಾಕೆಟ್ ಸ್ಕ್ವೇರ್. ಓಕೆ, ಬಟ್ ಇಲ್ಲಿ ಮೈನಸ್ ಇದೆ. ಹೌದಾ? ಅದೇನೋ ಇದಾಗಿದೆ. ಓಕೆ, ಇಲ್ಲಿ ಲೆವೆಲ್ 2 ಮಾಡಿದ್ರೆ ಏನಾಯ್ತು? ಓಕೆ, ಮತ್ತೆ ಇಲ್ಲಿ ಈ ರೀತಿ ಬರ್ತಾ ನೋಡ್ರಿ ಪ್ರಾಬ್ಲಮ್ಸ್ ಗಳು. ಹೌದಾ? ಕಾಣಿಸ್ತಾ ಇದೆ ಅಲ್ಲಿ ನಿಮ್ಗೆ? ನಾವಿಲ್ಲಿ ಏನ್ ಮಾಡ್ಬೋದು ಮತ್ತೆ, ನೆಕ್ಸ್ಟ್ ಕ್ವಶನ್. ಹೌದಾ? ಕಾಣಿಸ್ತಾ ಇದೆ ಇಲ್ಲಿ? ನಾನು ಇಲ್ಲಿ ಮತ್ತೆ ಆನ್ಸರ್ ಅನ್ನ ಕ್ಲಿಕ್ ಮಾಡಿದ್ರೆ ನನಗೆ ಮತ್ತೆ ಇಲ್ಲಿ ಕಾಮನ್ ಆಗಿ ಬರುವಂತಹ ಸಂಖ್ಯೆಗಳು ಈ ರೀತಿ ಬರ್ತಾವ. ಓಕೆ, ನೆಕ್ಸ್ಟ್ ಕ್ವಶನ್. ಹೌದಾ? ನಾನು ಇನ್ನೂ ಸ್ವಲ್ಪ ನಿಮ್ಗೆ ಲೆವೆಲ್ ಫಸ್ಟ್ ಅನ್ನ ಇಡ್ತೀನಿ ನೋಡ್ರಿ, ಅಂದ್ರೆ ನಿಮ್ಗೆ ಇನ್ನೂ ಸಣ್ಣ ಕ್ವಶನ್ಸ್ ಗಳು ಬರ್ತಾವ. ಹೌದಾ? ಆನ್ಸರ್. ಹೌದಾ? x+ ನೋಡ್ರಿ ಇಲ್ಲಿ. ಹೌದಾ? ಅದಕ್ಕೆ ಅಂತೆ ನಾನು ಇಲ್ಲಿ ಏನಾಗಿದೆ, ಆನ್ಸರ್ ಅದು ತಪ್ಪಿದೆ. ಓಕೆ, ಸೊ ಅದನ್ನ ಏನ್ ಮಾಡ್ತಾರ ಅವರು, ಇಲ್ಲಿ ನಾವ್ ಏನ್ ಮಾಡ್ಬೇಕು, ಅದನ್ನ ಚೇಂಜ್ ಮಾಡ್ಬೇಕು. ಓಕೆ, ಸೊ ನಾನ್ ಮಾಡ್ತೀನಿ ನೋಡ್ರಿ, ಒಂದ್ ಸೆಕೆಂಡ್. 10 10 10. ಓಕೆ, -10 ಇರ್ಬೋದೇನು? 10 ಮಾಡ್ತೇನೆ ನೋಡ್ರಿ. ಓಕೆ, -1 ಮಾಡ್ತೇನೆ ನೋಡ್ರಿ. ಆಕ್ಚುಲಿ ಇದು ಮೈನಸ್. ಹೌದಾ? ಒಂದ್ಸಲ ಚೆಕ್ ಮಾಡೋಣ. ಓಕೆ, ಇಲ್ಲಿ ಏನ್ ಮಾಡ್ಬೋದು, ಇದು ಇನ್ನೊಂದು ಇಲ್ಲಿ ಅಂತಳ್ರಿ, ಒಂದ್ ಸೆಕೆಂಡ್. ಇದನ್ನ -10 ಅಂತ ತಗೋತೀನಿ, ಅಂದ್ರೆ ಅದು ಕರೆಕ್ಟ್ ಆಗ್ತದೆ ನಮ್ಗೆ. ಓಕೆ, -10 ಇದೇನಾಗ್ತಿತ್ತು ನನ್ಗೆ, +1 ಅಂತ ತಗೋತೀನಿ. ಹೌದಾ? ಇವಾಗ ನೋಡೋಣ ಅಂತ ಕರೆಕ್ಟ್ ಆಗ್ಬಹುದು. ಓಕೆ, ಹೌದಾ? ಕರೆಕ್ಟ್ ಆಯ್ತು, ಆನ್ಸರು ಕರೆಕ್ಟ್ ಬಂತು. ಈ ರೀತಿ ನಾವ್ ಏನ್ ಮಾಡ್ಬೋದು, ಇವು ಸ್ವಲ್ಪ ನಿಮ್ಗ ದೊಡ್ಡ ಪ್ರಾಬ್ಲಮ್ಸ್ ಗಳನ್ನ ಕೊಟ್ಟಿದಾರ, ಅವು ನಿಮ್ಗೆ ಇನ್ನು ನೆಕ್ಸ್ಟ್ ಲೆವೆಲ್ ಕಲಿತೀರಿ. ಬಟ್ ಸ್ವಲ್ಪ ಅಪವರ್ತನಗಳಂದ್ರೆ ಯಾವ ರೀತಿ ಅನ್ನೋದನ್ನ ಜಸ್ಟ್ ಇನ್ಫಾರ್ಮೇಶನ್ ನಾನು ನಿಮ್ಗೆ ಇದನ್ನ ತೋರಿಸ್ತಾ ಇದ್ದೀನಿ. ಓಕೆ, ಸೊ ನಿಮ್ಗೆ ಇಲ್ಲಿ ಇನ್ನೂ ಒಂದಿದೆ ನೋಡ್ರಿ, ವರ್ಡ್ ವಾಲ್ ಅಲ್ಲಿ ಇದೆ. ನೋಡ್ರಿ ಇಲ್ಲಿ ಆನ್ಸರ್. ಹೌದಾ? ಇಲ್ಲಿ 18 ಇದೆ, ಅಲ್ಲಿ 9 ಏನ್ ಮಾಡಿದಾರ ಅವರು, 9 ಅಪವರ್ತನಗಳಾಗಿ ಬರೀರಿ ಅಂದಾರ. ಅಂದ್ರೆ 9 ಇರ್ಬೇಕು, ಉಳ್ದದ್ದನ್ನು ಬೇರೆ ಬರಿಬೇಕು ನಾವು. ಹೌದಾ? ಈ 18ಕ್ಕೆ ನಾನು ಏನಂತ ಬರಿಬೇಕು ನೋಡ್ರಿ, ಇಲ್ಲಿ ಏನ್ ಆನ್ಸರ್ಸ್ ಗಳದವಲ್ಲ ಅವನ್ನ ಇಲ್ಲ ಡ್ರ್ಯಾಗ್ ಮಾಡಿ ನಾನು ಇಲ್ಲಿ ಇರ್ಬೇಕು. ಹೌದಾ? ಇಲ್ಲಿ 18 ಇದೆ, ಯಾವ್ದನ್ನ ತಗೊಂಡ್ಬರ್ಬೋದು ನಾನಿಲ್ಲಿ, 9 2 18 ನೋಡ್ರಿ. ಈ ರೀತಿ ನಾವು
ಅಪವರ್ತನಗಳನ್ನ ಬರೆಯೋದು ಹೇಳ್ತಿದ್ದೆ ನಾನು. ಸೆಕೆಂಡ್ 36 ಇದೆ, ಯಾವ್ದು ಬರ್ಬೋದು ನೋಡ್ರಿ? 9 ಬರುದಿಲ್ಲ, 9 36. ಓಕೆ ಓಕೆ. ನೆಕ್ಸ್ಟ್ 9 9 ಎಲ್ಲ 9ರ ಅಪವರ್ತನಗಳಾಗಿ ನಾವು ಇದನ್ನ ಏನ್ ಮಾಡ್ಬೋದು? ಬರಿಬಹುದು. ಹೌದಾ? ನೆಕ್ಸ್ಟ್ 27 ಇದೆ, ಯಾವ್ದು ಬರ್ತೈತಿ ನೋಡ್ರಿ? 9 27. 54 ಇದೆ, 6 54. ಓಕೆ. ನೆಕ್ಸ್ಟ್ 9 45. ಕರೆಕ್ಟಾ? ಇವೇನಾಗತ್ ನಮ್ಗೆ ಹೇಳ್ರಿ, ಈ ರೀತಿ ನಾವು 9ರ ಫ್ಯಾಕ್ಟರ್ಗಳು ಅಂದ್ರೆ 9ರ ಅಪವರ್ತನಗಳಾಗಿ ನಾವು ಬರ್ದಿದ್ವಿ. ಸೊ ನಾನು ಸಬ್ಮಿಟ್ ಅಂತ ಕೊಡ್ತೀನಿ ನೋಡ್ರಿ. ಆನ್ಸರ್ ಕರೆಕ್ಟ್ ಇದೆ ನೋಡ್ರಿ. ಓಕೆ, ಎಸ್. ಇವೆಲ್ಲ ಏನಾಗಿದ್ವು ಹಾಗಾದ್ರೆ? 9ರ ಅಪವರ್ತನಗಳು. ಕರೆಕ್ಟಾ? ಓಕೆ. ಈಗ ಏನಾಯ್ತು ಹಾಗಾದ್ರೆ? ಅಪವರ್ತಿಸುವಿಕೆ. ಈಗ ನೆಕ್ಸ್ಟ್ ನಮ್ಗೆ ಏನ್ ಬರ್ತೈತಂದ್ರ ನಿತ್ಯ ಸಮೀಕರಣದ ಸಹಾಯದಿಂದ ಅಪವರ್ತಿಸುವಿಕೆ. ನಿತ್ಯ ಸಮೀಕರಣದ ಸಹಾಯದಿಂದ ಅಪವರ್ತಿಸುವಿಕೆ. ಸೊ ಇದನ್ನ ಒಂದು ಸ್ಟಾರ್ಟ್ ಮಾಡಿದ್ರೆ ಬಹಳ ದೊಡ್ಡ ಟಾಪಿಕ್ ಇದೆ ಇದು. ಇದನ್ನ ಸ್ಟಾರ್ಟ್ ಮಾಡೋಕ್ಕಿಂತ ನಾವೇನ್ ಮಾಡೋಣ, ನಮ್ಮ ಒಂದು ಸೆಷನ್ ಯಾವ್ದಂದ್ರ MCQ ಟೆಸ್ಟ್ ಅನ್ನ ಸ್ವಲ್ಪ ಮೊದ್ಲು ಕಂಡಕ್ಟ್ ಮಾಡಿ, ಇನ್ನೂ ಟೈಮ್ ಇತ್ತಂದ್ರೆ ನಾನು ಇದನ್ನ ಏನ್ ಮಾಡ್ತೇನೆ, ಕಂಟಿನ್ಯೂ ಮಾಡ್ತೇನೆ ಅಂತ. ಓಕೆ. ಸೊ ಹಾಗಾದ್ರೆ ಇದೆ ಈಗ ಏನ್ ಇಷ್ಟೊತ್ತವರೆಗೂ ನಾನು ಏನ್ ಕ್ಲಾಸ್ ಅನ್ನ ಮಾಡಿದೆ ಅದರ ಬೇಸ್ ಮೇಲೆ ನಿಮ್ಗೆ ಏನ್ ಮಾಡ್ತಾ ಇದ್ದೀನಿ, ನಾನು ಆನ್ಸರ್ ಅನ್ನ ಕೇಳ್ತಾ ಇದ್ದೀನಿ. ಓಕೆ. ಸೊ ಇಲ್ಲಿದೆ ನೋಡಿ. ಓಕೆ. ನೋಡ್ರಿ ಇಲ್ಲಿ ಅಪವರ್ತೀಕರಣ ಅಥವಾ ಫ್ಯಾಕ್ಟರೈಸೇಷನ್. ಓಕೆ, ಬಹು ಆಯ್ಕೆಯ ಪ್ರಶ್ನೆಗಳು. ಫಸ್ಟ್ ಒನ್, ಅಪವರ್ತೀಕರಣ ಎಂದರೇನು? ಫ್ಯಾಕ್ಟರೈಸೇಷನ್ ಎಂದರೇನು? ಆಪ್ಷನ್ ಎ ವ್ಯಂಜಕವನ್ನು ಸೇರಿಸುವಿಕೆ. ಆಪ್ಷನ್ ಬಿ ವ್ಯಂಜಕವನ್ನು ಗುಣಾಕಾರ ರೂಪಕ್ಕೆ ಬರೆಯುವುದು. ಆಪ್ಷನ್ ಸಿ ವ್ಯಂಜಕವನ್ನು ಭಾಗಿಸುವಿಕೆ. ಆಪ್ಷನ್ ಡಿ ವ್ಯಂಜಕವನ್ನು ವಿಸ್ತರಿಸುವಿಕೆ. ಓಕೆ. ಸೊ ನಿಮ್ಗೆ ಇನ್ನು ಸ್ವಲ್ಪ ಇದೇನಾಗ್ಬೋದು, ಮೇ ಬಿ ಸ್ವಲ್ಪ ದೊಡ್ಡದು ಮಾಡ್ಲಿ. ಕಾಣಿಸ್ತಾ ಇದೆ ಇವಾಗ? ಓಕೆ, ಇವಾಗ ಕಾಣಿಸ್ತಾ ಇದೆ ನೋಡ್ರಿ. ವ್ಯಂಜಕವನ್ನು ಗುಣಾಕಾರ, ಇದಕ್ಕೆ ಆನ್ಸರ್ ಏನ್ ಹಾಗಾದ್ರೆ ನಮ್ಗೆ? ವ್ಯಂಜಕವನ್ನು ಗುಣಾಕಾರ ರೂಪಕ್ಕೆ ಬರೆದು ಪರಿವರ್ತಿಸುವುದು. ಅಂದ್ರೆ ನಮ್ಗೆ ಏನಾಯ್ತು ಇಲ್ಲಿ? ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್. ವ್ಯಂಜಕವನ್ನು ಗುಣಾಕಾರ ರೂಪಕ್ಕೆ ಬರೆಯುವುದು. ಓಕೆ. ನೆಕ್ಸ್ಟ್ ನೋಡ್ರಿ, ಇಲ್ಲಿ ನೋಡ್ರಿ ಕ್ವಶನ್ ನಂಬರ್ 2. 12 ಮತ್ತು 18ರ ಮಹತ್ತರ ಸಾಮಾನ್ಯ ಅಪವರ್ತನ ಯಾವುದು? ಸಾಮಾನ್ಯ ಅಪವರ್ತನ ಎರಡು ಮಗ್ಗಿ ಒಳಗೆ ಇರ್ಬೇಕದು. ಎರಡು ಮಗ್ಗಿ ಒಳಗೆ ಅಂದ್ರೆ ನೋಡ್ರಿ ಇಲ್ಲಿ ಆಪ್ಷನ್ ಎ 2 ಇದೆ, ಆಪ್ಷನ್ ಬಿ 3, ಆಪ್ಷನ್ ಸಿ 6, ಆಪ್ಷನ್ ಡಿ 12 ಅಂತ ಇದೆ. ಹಾಗಾದ್ರೆ ಯಾವ್ದು ನೋಡ್ರಿ ಆನ್ಸರು? 12 ಮತ್ತು 18 ಎರಡು ಮಗ್ಗಿ ಒಳಗೆ ಇರ್ಬೇಕು ನೋಡ್ರಿ. 2 ಇದೆಯೋ, 3 ಇದೆಯೋ, 6 ಇದೆಯೋ, 12 ಇದೆಯೋ? ವೆರಿ ಗುಡ್. ಎಕ್ಸಾಕ್ಟ್ ಇದೇನಾಗತ್ತ? ಆಪ್ಷನ್ ಸಿ 6 2 12, 6 3 18. ಹಾಗಾದ್ರೆ ನಮ್ದು ಏನಾಗತ್ತ? ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನಾನು ನೋಡ್ರಿ ಇಲ್ಲಿ ಅದನ್ನ ರೆಡ್ ಮಾರ್ಕ್ ಇಲ್ಲಿ ನಿಮ್ಗೆ ಹೈಲೈಟ್ ಮಾಡ್ತಾ ಇದ್ದೀನಿ. ಓಕೆ. ನೆಕ್ಸ್ಟ್ ನೋಡ್ರಿ ಇಲ್ಲಿ, x² + 5 ಇಂಟು x². ಅಲ್ಲಿ ನೋಡ್ರಿ 5x² + 5x ಇದರ ಅಪವರ್ತೀಕರಣ ಯಾವುದು? ನೋಡ್ರಿ, x² ಇಂಟು 5x², 5 ಇಂಟು x, 2 ಇಂಟು 5. ನೋಡ್ರಿ ಇಲ್ಲಿ ಏನಾಗತ್ತೆ? ಇಲ್ಲಿ ಕಾಮನ್ ಆಗಿ ಬರುವಂತದ್ದು ಇಲ್ಲಿದೆ ನೋಡ್ರಿ. ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್ 6x ಮತ್ತು 126x ಪ್ಲಸ್ 126x ಪ್ಲಸ್ 12 ಅಂತ ಇದೆ. ಯಾವ್ದು ಅಪವರ್ತಿಸಿದರೆ ಯಾವುದು ಸರಿ ಅಂತ ಇದೆ. ಆಪ್ಷನ್ ಎ ಇದೆ, ಬಿ ಇದೆ, ಸಿ ಇದೆ, ಡಿ ಇದೆ, ಮೇಲಿನ ಎಲ್ಲವೂ ಇದೆ. ಯಾವ್ದು ಆಗ್ಬೋದು ನೋಡ್ರಿ ಇದು? ಆಗತ್ತ ನೋಡ್ರಿ ಯಾವುದು? 126x. 6 2 12. ಆಲ್ಮೋಸ್ಟ್ ಎಲ್ಲವೂ ಬರ್ತಾವ. ಹೌದಾ? 3 2 6, 6 2 12. ಹೌದಾ? ಹಾಗಾಗಿ ಇಲ್ಲಿ ಏನಾಗತ್ತೆ ನಮ್ಗ? ಡಿ ಮೇಲಿನ ಎಲ್ಲವೂ. ಓಕೆ. ಆಲ್ಮೋಸ್ಟ್ ಎಲ್ಲವೂ ಬರ್ತಾವ ನೋಡ್ರಿ, ಚೆಕ್ ಮಾಡ್ರಿ. ಹೌದಾ? ನೆಕ್ಸ್ಟ್
ಎಕ್ಸ್ ಸ್ಕ್ವೇರ್ ಮೈನಸ್ 9 ಎಕ್ಸ್ ಸ್ಕ್ವೇರ್ ಮೈನಸ್ 9 ಎಕ್ಸ್ ಸ್ಕ್ವೇರ್ ಮೈನಸ್ 9 ಇದರ ಅಪವರ್ತೀಕರಣ ಯಾವುದು? ಯಾವ್ದು ನೋಡ್ರಿ? ಯಾವ್ದಾಗತ್ ನೋಡ್ರಿ? 9 ಇಂಟು ಎಕ್ಸ್ ಸ್ಕ್ವೇರ್ ಮೈನಸ್ 1 ಯಾವ್ದಾಗತ್ ನೋಡ್ರಿ? ಎಕ್ಸ್ ಸ್ಕ್ವೇರ್ ಇದೆ, ಹೌದಾ? ಮೈನಸ್ 9 ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ 9 ಎಕ್ಸ್ ಸ್ಕ್ವೇರ್ ಇದೆ, ಮೈನಸ್ 9 ಅಂತ ಇದೆ. ಓಕೆ, ಸೊ ನಾನು ಇಲ್ಲಿ ಏನ್ ಮಾಡ್ತೇನೆ ಹೇಳ್ರಿ? ಗುಂಪು ಮಾಡ್ತೀವಿ, ಹೌದಾ? ಎಕ್ಸ್ ಸ್ಕ್ವೇರ್ ಆದ್ಮೇಲೆ ಏನಾಯ್ತು? 1 ಮೈನಸ್ 9 ಆಯ್ತು, ಹೌದಾ? ಇಲ್ಲೇ 9 ತೆಗ್ದಾಗ ನನ್ಗೇನಾಯ್ತು? ಎಕ್ಸ್ ಸ್ಕ್ವೇರ್ ಮೈನಸ್ 1 ಆಯ್ತು. ಓಕೆ, ಸೊ ಎಕ್ಸ್ ಸ್ಕ್ವೇರ್ ಮೈನಸ್ 9 ಆಮೇಲೆ ಏನಾಯ್ತು? ಎಕ್ಸ್ ಸ್ಕ್ವೇರ್ ಇಲ್ಲೇನಾಯ್ತು? 1 ಮೈನಸ್ 9 ಅಂತ ಆಯ್ತು. ಹಾಗಾದ್ರೆ ಯಾವ್ದು ಬರ್ತದೆ ನೋಡ್ರಿ ಆನ್ಸರ್ ಅಲ್ಲಿ ನಮ್ಗೆ? ಎಕ್ಸ್ ಸ್ಕ್ವೇರ್ 9 ಅಂದ್ರ ಎಕ್ಸ್ ಇಲ್ಲಿ ಬರ್ತದೆ ನೋಡ್ರಿ. ಫಸ್ಟ್ ಒನ್ ಆನ್ಸರ್ ಎಲ್ಲಿದೆ ನಮ್ಗೆ? ಇಲ್ಲಿ ಇದು ಬರ್ತದೆ ನೋಡ್ರಿ, ಹೌದಾ? ಈ ರೀತಿ ಕರೆಕ್ಟಾ? ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಸರಿಯಾದ ಅಪವರ್ತೀಕರಣ ಯಾವುದು? ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಎಕ್ಸ್ ಸ್ಕ್ವೇರ್ ಪ್ಲಸ್ 7x ಪ್ಲಸ್ 10 ಅಂತ ಇದೆ ನೋಡ್ರಿ. ಚೆಕ್ ಮಾಡ್ರಿ ಯಾವ್ದಿದೆ? 10 10 20 20 21 ಎಕ್ಸ್ ಸ್ಕ್ವೇರ್ ಆಯ್ತಾ? 21 ಎಕ್ಸ್ ಸ್ಕ್ವೇರ್ ಇದೆ. ಅದಾದ್ಮೇಲೆ 7x ಅಂದ್ರೆ ಎಷ್ಟಾಯ್ತು? 14 ಎಕ್ಸ್ ಆಯ್ತು. ಓಕೆ, ನೆಕ್ಸ್ಟ್ ಪ್ಲಸ್ 10 ಆಯ್ತು. ನೋಡ್ರಿ ಯಾವ್ದು ಬರ್ತದೆ ನಮ್ಗೆ ಕರೆಕ್ಟ್ ಆಗಿ? ಎ ಬಿ ಮತ್ತೆ ಸಿ ಕೆಳಗೆ ಹೋಗಿದೇನು? ಓಕೆ, ಯಾವ್ದು ಬರ್ತದೆ ನೋಡ್ರಿ? ಹೌದಾ? ನೋಡ್ರಿ, ಸೊ ನಮ್ದಿಲ್ಲಿ ಏನಾಗತ್ತ? 7 ಮೂರ್ಲೆ 21, ಇಲ್ಲಿ ಏನಾಗತ್ತ ನಮ್ಗೆ? 14 ಇದೆ. ಓಕೆ, ಸೊ ಇದು ನಾವು ಕಾಮನ್ ಆಗಿ ತೆಗ್ದಾಗ ನಮ್ಗೆ ಏನಾಗತ್ತ? ಇಲ್ಲಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್. ಓಕೆ, ನೆಕ್ಸ್ಟ್. 4 ಎಕ್ಸ್ ಸ್ಕ್ವೇರ್ ಮೈನಸ್ 164 ಎಕ್ಸ್ ಸ್ಕ್ವೇರ್ ಮೈನಸ್ 164 ಎಕ್ಸ್ ಸ್ಕ್ವೇರ್ ಮೈನಸ್ 16 ಇದರ ಅಪವರ್ತೀಕರಣ ಯಾವುದು? ನೋಡ್ರಿ ಸ್ವಲ್ಪ ಯಾವ್ದಾಗತ್ತಂತ ಹೇಳಿ. ಯಾವ್ದಾಗ್ಬೋದು? ಹೌದಾ? ಸೊ ಇಲ್ಲಿ ಏನಾಗತ್ತ ಹೇಳ್ರಿ? ಆಪ್ಷನ್ ಏನಾಗತ್ತ? ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಓಕೆ, ಓಕೆ, ನೆಕ್ಸ್ಟ್. ಕೆಳಗಿನವುಗಳಲ್ಲಿ ಪೂರ್ಣ ವರ್ಗಗಳ ವ್ಯತ್ಯಾಸದ ರೂಪ. ಪೂರ್ಣ ವರ್ಗಗಳ ವ್ಯತ್ಯಾಸದ ರೂಪ ಅಂದ್ರೆ ಇದು ಯಾವ್ದಾಗತ್ತೆ ಹೇಳ್ರಿ? ನಿಮ್ಗ ನಿತ್ಯ ಸಮೀಕರಣಕ್ಕೆ ಸಂಬಂಧಪಟ್ಟಿರುವಂತಹ ಕ್ವಶನ್ ಆಗತ್ತ. ಸೊ ನನಗ ಅದನ್ನ ಇವತ್ತು ಟಾಪಿಕ್ ಮಾಡ್ಲಿಕ್ಕೆ ಆಗ್ಲಿಲ್ಲ, ಸೊ ಅದನ್ನ ನಾನು ನಿಮ್ಗೆ ಮತ್ತೆ ಹೇಳ್ತೇನೆ ಅಂತ. ಓಕೆ, ನೆಕ್ಸ್ಟ್ ಇದು ನೋಡ್ರಿ. 9 ಎ ಸ್ಕ್ವೇರ್ 6a⁻6 ಇಂಟು 9a ಸ್ಕ್ವೇರ್ ಪ್ಲಸ್ 6a ಇಂಟು 9a ಸ್ಕ್ವೇರ್ ಪ್ಲಸ್ 6a ಇದರ ಅಪವರ್ತೀಕರಣ ಯಾವುದು? ಯಾವ್ದು ನೋಡ್ರಿ? ಹೇಳ್ರಿ ಆನ್ಸರ್. ಎ ಇದಾವು, ಬಿ ಇದಾವು. ಓಕೆ, ನೋಡ್ರಿ ಸ್ವಲ್ಪ. ಎ ಸ್ಕ್ವೇರ್ ಕಾಮನ್ ಆಯ್ತು. a⁹ ನೋಡ್ರಿ ಒಂದ್ಸಲ ಚೆಕ್ ಮಾಡೋಣ. ಓಕೆ, ಚೆಕ್ ಮಾಡಿ ಹಾಕೋಣ ಅಂತ ಆನ್ಸರ್. 9 ಎ ಸ್ಕ್ವೇರ್ ಇದೆ, ಹೌದಾ? ಪ್ಲಸ್ 6a⁹ ಎ ಸ್ಕ್ವೇರ್ ಇದೆ, ಹೌದಾ? ಪ್ಲಸ್ 6a⁹ ಎ ಸ್ಕ್ವೇರ್ ಪ್ಲಸ್ 6a ಅಂತ ಇದೆ. ಓಕೆ, ಸೊ ನಮ್ಗೆ ಅವ್ರು ಏನ್ ಮಾಡ್ತಾ ಇದಾರು? ಕಾಮನ್ ಆಗಿ ನಾವ್ ಏನ್ ಮಾಡ್ತೇವಿ? ಹೊರಗೆ ತೆಗಿತಾ ಇರ್ತೀವಿ. ಓಕೆ, ಸೊ ಇಲ್ಲಿ ಏನಾಯ್ತು? 3 ಇಲ್ಲಿ ಏನಾದ್ವು? ಎ ಸ್ಕ್ವೇರ್ ಹೊರಗೆ ಬಂತು. ಓಕೆ, ಅದಾದ್ಮೇಲೆ ಏನಾಯ್ತು? 9 ತೆಗಿಬಹುದಾ ನಾವು? 3 ತೆಗಿತೇವೆ ನೋಡ್ರಿ. 3 ಬಂತು. ಅದಾದ್ಮೇಲೆ 2a⁹ ಪ್ಲಸ್ 2a⁹. ಓಕೆ, ಇದೊಂದು ಪ್ಲಸ್ 6a ಅಂತ ಉಳಿತು.
ಓಕೆ. ಸೊ ಇದೆಲ್ಲವನ್ನ ನೋಡಿದ್ರೆ ನಮ್ಗೆ ಏನಾಗ್ತೈತೆ ಹೇಳ್ರಿ, ನಾವು ಡೈರೆಕ್ಟ್ ಆಗಿ ಏನ್ ಮಾಡ್ಬೋದಿಲ್ಲ, ಆನ್ಸರ್ ಅನ್ನ ಆಪ್ಷನ್ ಡಿ ಅನ್ನ ತಗೊಳ್ತೀನಿ ನೋಡ್ರಿ. ಓಕೆ. ಸೊ ಡಿ ಅನ್ನ ನೀವು ಕರೆಕ್ಟ್ ಆಗಿ ಉಲ್ಟಾ ಗುಣಾಕಾರ ಮಾಡಿ ನೋಡ್ರಿ, ನಿಮ್ಗೆ ಎಕ್ಸಾಕ್ಟ್ ಆಗಿ ಅದೇ ಆನ್ಸರ್ ಬರ್ತೈತಿ. ಹೌದಾ? ಸೊ ಹಾಗಾದ್ರೆ ಇಲ್ಲಿ ಏನಾಯ್ತು, ಆಪ್ಷನ್ ಡಿ ಇಸ್ ದ ರೈಟ್ ಆನ್ಸರ್. ಓಕೆ. ನೆಕ್ಸ್ಟ್. ಓಕೆ, ಸಾರಿ, ಲಾಸ್ಟ್ ಕ್ವಶನ್ ಇದೆ. ಅಪವರ್ತೀಕರಣದ ಮುಖ್ಯ ಉದ್ದೇಶ ಯಾವುದು? ಆಪ್ಷನ್ ಎ, ವ್ಯಂಜಕವನ್ನು ದೊಡ್ಡದಾಗಿಸಲು, ವ್ಯಂಜಕವನ್ನು ಸರಳ ರೂಪಕ್ಕೆ ತರಲು, ಉತ್ತರವನ್ನು ಬದಲಾಯಿಸಲು, ಹೊಸ ಸಂಖ್ಯೆಯನ್ನ ರಚಿಸಲು. ಹೌದಾ? ಅಪವರ್ತೀಕರಣದ ಮುಖ್ಯ ಉದ್ದೇಶ ಏನ್? ನಮಗೆ ಆ ವ್ಯಂಜಕವನ್ನ ನಾವ್ ಏನ್ ಮಾಡ್ತೀವಿ, ಅಗ್ದಿ ಸರಳ ರೂಪಕ್ಕೆ ತೊಂಬರ್ತೀವಿ. ಹೌದಾ? ಸೊ ಈಗ ನೀವು 36 ಇದ್ದದನ್ನ ಏನ್ ಮಾಡ್ತೀರಿ, 9 4 ಮಾಡ್ತೀರಿ. ಮತ್ತ ಅಲ್ಲಿ ಏನ್ ಮಾಡ್ತೀರಿ ಹೇಳ್ರಿ, 3 3 ಅಲ್ಲಿ 2 2 ಅಂದ್ರ ದೊಡ್ಡ ಸಂಖ್ಯೆ ಇದ್ದದ್ ನಮ್ಗೆ ಏನಾಗ್ತೈತಿ, ಏಕದಮ್ ಸಣ್ಣ ಸಂಖ್ಯೆಯಾಗಿ, ಸಂಕ್ಷಿಪ್ತ ಸಂಖ್ಯೆಯಾಗಿ ನಮ್ಗೆ ಏನಾಗ್ತೈತಿ, ಅದು ಚೇಂಜ್ ಆಗ್ತೈತಿ. ಹಾಗಾದ್ರೆ ನಮ್ಮ ಅಪವರ್ತೀಕರಣದ ಮುಖ್ಯ ಉದ್ದೇಶ ಏನಾಗತ್, ನಮ್ಗೆ ಆ ವ್ಯಂಜಕವನ್ನ ಸರಳ ರೂಪಕ್ಕೆ ನಾವೇನ್ ಮಾಡ್ತೇವೆ, ತರ್ತೇವೆ. ಓಕೆ. ಸೊ ಇದು ಇವತ್ತಿನ ನಮ್ದು ಏನಾಗಿತ್ತು, ರಸಪ್ರಶ್ನೆಗಳಾಗಿತ್ತು, ಬಹು ಆಯ್ಕೆಯ ಒಂದು ಪ್ರಶ್ನೆಗಳಾಗಿತ್ತು. ಓಕೆ. ಇದರಲ್ಲಿ ಸ್ವಲ್ಪ ನಿಮ್ಗೆ ಏನಾಗ್ತಿದ್ವು, ಸ್ವಲ್ಪ ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದಿದ್ವು. ಹೌದಾ? ಸೊ ನೀವು ಆಲ್ರೆಡಿ ಅವನ್ ಏನ್ ಮಾಡ್ರಿ, ಒಂದಿಷ್ಟು ನೀವು ಅಪವರ್ತನಗಳನ್ನ ಚೇಂಜ್ ಮಾಡಿದ್ರಂದ್ರ, ನಿಮ್ಮ ಈಗ ಏನ್ ಅಭ್ಯಾಸದೊಳಗ ಅದಾವಲ್ಲ, ಅಲ್ಲಿ ಸ್ವಲ್ಪ ಸ್ವಲ್ಪ ದೊಡ್ಡ ದೊಡ್ಡ ಅದಾವ. ಆ ಸಂಖ್ಯೆಗಳನ್ನ ನೀವು ಪ್ರಾಕ್ಟೀಸ್ ಮಾಡಿದ್ರಿ ಅಂದ್ರೆ ಈ ರೀತಿ ಇರ್ತಕ್ಕಂತ ಸಂಖ್ಯೆಗಳನ್ನ ನೀವು ಈಸಿಯಾಗಿ ಏನ್ ಮಾಡ್ಬೋದು, ಸಾಲ್ವ್ ಮಾಡ್ಬೋದು. ಓಕೆ. ಸೊ ಹಾಗಾದ್ರೆ ಇನ್ನು ಸ್ವಲ್ಪ ಟೈಮ್ ಇದೆ, ನಾವೇನ್ ಮಾಡ್ಬೋದು, ನಿತ್ಯ ಸಮೀಕರಣಗಳನ್ನ ಒಂದ್ಸೂರ್ ಬರೆದು ತೋರಿಸ್ತೇನೆ ಅಂತ ನಿಮ್ಗೆ. ಹಾಗಾದ್ರೆ ಏನಿದೆ, ನಿತ್ಯ ಸಮೀಕರಣದ ಸಹಾಯದಿಂದ ಅಪವರ್ತಿಸುವಿಕೆ. ಸೊ ಸ್ವಲ್ಪ ನೀವು ಆ ಬಹು ಆಯ್ಕೆ ಪ್ರಶ್ನೆಗಳಲ್ಲಿ ಅಬ್ಸರ್ವ್ ಮಾಡಿರ್ಬೋದು, ದೊಡ್ಡ ದೊಡ್ಡ ಸಂಖ್ಯೆಗಳು ಬಂದು ಅಂದ್ರೆ ನಮಗೆ ಸಡನ್ ಆಗಿ ಆನ್ಸರ್ ಗಳನ್ನ ಕಂಡು ಹಿಡಿಲಿಕ್ಕೆ ನಮ್ಗೆ ಏನಾಗ್ತೈತಿ, ಕಾಂಪ್ಲಿಕೇಟ್ ಆಗ್ತೈತಿ. ಸೊ ಅಂತ ಟೈಮ್ ಒಳಗ್ ನಾವ್ ಏನ್ ಮಾಡ್ತೀವಿ, ಈ ಒಂದು ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಅಥವಾ ಈ ನಿತ್ಯ ಸಮೀಕರಣಗಳನ್ನು ನಾವು ಬಳಸ್ತೇವೆ. ಹೌದಾ? ಹಾಗಾದ್ರೆ ಈ ನಿತ್ಯ ಸಮೀಕರಣಗಳಂದ್ರೆ ಯಾವುವು, ನಿಮಗ್ ಗೊತ್ತಿದಾವ. ಈಗ ನಾ ಬರದ್ಮೇಲೆ ನಿಮಗ್ ಗೊತ್ತಾಗ್ತಾವ, ಬಟ್ ಅವಕ್ಕೆ ನಾವು ನಿತ್ಯ ಸಮೀಕರಣಗಳ ಅಂತೇವಿ ಅನ್ನೋದು ನಿಮ್ಗೆ ಗೊತ್ತಿಲ್ಲ. ಹಾಗಾದ್ರೆ ಆ ನಿತ್ಯ ಸಮೀಕರಣಗಳು, ಸ್ಟ್ಯಾಂಡರ್ಡ್ ಐಡೆಂಟಿಟೀಸ್ ಯಾವ್ಯಾವ ಇದಾವಂದ್ರೆ, ಫಸ್ಟ್ ಒನ್, a plus b bracket square, a plus b bracket square. Second one, a minus b bracket square. Third one, a square, sorry, a plus b into a minus b ಅಂತ ಇದೆ. ಹೌದಾ? ಸೊ ಇನ್ನೂ ಒಂದಿಷ್ಟು ಅದಾವು, ಸ್ಟಾರ್ಟಿಂಗ್ ಇಷ್ಟೇ ಕೊಟ್ಟಿದ್ದಾರೆ ಇವಾಗ. ಸೊ ನಾ ಇಷ್ಟನ್ನ ಎಕ್ಸ್ಪ್ಲೇನ್ ಮಾಡ್ತೀನಿ. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅದರದ್ದು ವಿಸ್ತರಿಸಿದ ರೂಪ ಏನಾಗತ್ ನಮ್ಗೆ, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತ. ಹೌದಾ? ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗತ್ತೆ. ಓಕೆ. ಸೊ ಅದನ್ನೇ ಮತ್ತಿಲ್ಲಿ ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಗೆ ಏನಾಗತ್ ನೋಡ್ರಿ, ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಹೌದಾ? ನೆಕ್ಸ್ಟ್ ಥರ್ಡ್ ಒನ್, ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಏನಾಗತ್ತೆ ನಮ್ಗೆ, ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಆಗುತ್ತೆ. ಹೌದಾ? ಈ ಒಂದು ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡು ನಾವೇನ್ ಮಾಡ್ಬೋದು, ಈ ಅಪವರ್ತನದ ಸಂಖ್ಯೆಗಳನ್ನ ಯಾವ ರೀತಿ ನಾವು ಚೇಂಜ್ ಮಾಡಬಹುದು ಅನ್ನೋದನ್ನ ಇವತ್ತ ಕಲಿಯೋಣಂತ. ಹಾಗಾದ್ರೆ ಇವಕ್ಕೆಲ್ಲ ನಾವೇನಂತ ಕರಿತೀವಿ, ನಿತ್ಯ ಸಮೀಕರಣಗಳು. ಈ ನಿತ್ಯ ಸಮೀಕರಣಗಳನ್ನ ನೀವು ನೆನ್ಪಿಟ್ಕೋಬೇಕು. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂತ ಕೊಟ್ರು ಅಂದ್ರ ನಿಮಗೆ ಈ ರೀತಿ ಬರೀಲಿಕ್ಕೆ ಗೊತ್ತಿರ್ಬೇಕು. ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಹೇಳಿ. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರ ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ನಮ್ಗ ನೆನ್ಪಿಟ್ಕೋಬೇಕು. ಇವು ನೆನಪಿದ್ರ ಮಾತ್ರ ನಮ್ಗೆ ಏನ್ ಮಾಡ್ತೈತಿ, ಲೆಕ್ಕಗಳನ್ನ ಸಾಲ್ವ್ ಮಾಡ್ಲಿಕ್ಕೆ ಆಗ್ತೈತಿ. ಇಲ್ಲಿ ಏನಾಗ್ತೈತಿ, ನಿಮ್ಗೆ ಟೆಕ್ಸ್ಟ್ ಬುಕ್ ನಲ್ಲಿ ಕೊಟ್ಟಿರ್ತಾರೋ ನೀವು ಮಾಡ್ತಿರ್ತೀರಿ, ಬಟ್ ಎಕ್ಸಾಮ್ ನಲ್ಲಿ ಈ ಸೂತ್ರವನ್ನ ಕೊಟ್ಟಿರುದಿಲ್ಲ. ನೀವೇ ಸ್ವತಃ ನೆನಪಿಟ್ಕೊಂಡು ಅದನ್ನ ಬರೆದು ನೀವೇನ್ ಮಾಡ್ಬೇಕು, ಲೆಕ್ಕಗಳನ್ನ ಮಾಡ್ಬೇಕು. ಹಾಗಾದ್ರೆ ಈ ನಿತ್ಯ ಸಮೀಕರಣಗಳನ್ನ ನೀವು ನೆನ್ಪಿಟ್ಕೋಬೇಕು. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೇನು, ಎ ಸ್ಕ್ವೇರ್ ಪ್ಲಸ್ 2ab ಪ್ಲಸ್ ಬಿ ಸ್ಕ್ವೇರ್. ಎ ಮೈನಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಅಂದ್ರೆ ಎ ಸ್ಕ್ವೇರ್ ಮೈನಸ್ 2ab ಪ್ಲಸ್ ಬಿ ಸ್ಕ್ವೇರ್ ಅಂತ ಬರಿಬೇಕು. ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ ಅಂದ್ರೆ
ಎ ಸ್ಕ್ವೇರ್ ಮೈನಸ್ ಬಿ ಸ್ಕ್ವೇರ್ ಅಂತ ಹೇಳಿ ನಾವು ಬರಿಬೇಕು. ಓಕೆ, ಸೊ ಅದ್ರ ಜೊತೆಗೆ ನಿಮ್ಗೆ ಇನ್ನೂ ಒಂದಿದೆ ನೋಡ್ರಿ ಇಲ್ಲಿ, ಯಾವ್ದಂದ್ರ ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಒಂದಿದೆ, ನಾಲ್ಕನೇದು. ಹೌದಾ? ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅಂತ ಇದೆ. ಹೌದಾ? ಹಾಗಾದ್ರೆ ಅದ್ರದ್ದು ವಿಸ್ತರಿಸಿದ ರೂಪ ಏನಾಗತ್ ನಮ್ಗೆ? ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಪ್ಲಸ್ ಬಿ ಇಂಟು ಎಕ್ಸ್ ಪ್ಲಸ್ ಎ ಬಿ ಅಂತ ಆಗತ್ ನೋಡ್ರಿ. ಸೊ ಇದು ನಾಲ್ಕನೇ ಒಂದು ನಿಮ್ಗೆ ನಿತ್ಯ ಸಮೀಕರಣ. ಇವಾಗ ನಾವು ಜಸ್ಟ್ ಏನ್ ಮಾಡಿದ್ವಿ, ಸೂತ್ರಗಳನ್ನ ಬರ್ಕೊಂಡ್ವಿ, 4 ಸೂತ್ರಗಳು. ಎ ಪ್ಲಸ್ ಬಿ ಬ್ರಾಕೆಟ್ ಸ್ಕ್ವೇರ್ ಮೈನಸ್, ಆಮೇಲೆ ಎ ಪ್ಲಸ್ ಬಿ ಇಂಟು ಎ ಮೈನಸ್ ಬಿ, ಇದೊಂದು ಎಕ್ಸ್ ಪ್ಲಸ್ ಎ ಇಂಟು ಎಕ್ಸ್ ಪ್ಲಸ್ ಬಿ ಅನ್ನ ನಾವು ಬರ್ಕೊಂಡ್ವಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ, ನೆಕ್ಸ್ಟ್ ವೀಕ್ ನಲ್ಲಿ ನಾವೇನ್ ಮಾಡೋಣ, ಈ ನಿತ್ಯ ಸಮೀಕರಣಗಳನ್ನ ಉಪಯೋಗಿಸ್ಕೊಂಡು ನಾವ್ ಯಾವ ರೀತಿ ಪ್ರಾಬ್ಲಮ್ಸ್ ಗಳನ್ನ ಸಾಲ್ವ್ ಮಾಡೋಣ ಅಂತ ಹೇಳಿ ನಾವು ನೆಕ್ಸ್ಟ್ ವೀಕ್ ನಲ್ಲಿ, ನೆಕ್ಸ್ಟ್ ಕ್ಲಾಸ್ ನಲ್ಲಿ ನೋಡೋಣ ಅಂತ. ಓಕೆ, ಸೊ ಇಲ್ಲಿವರೆಗೆ ನಾನ್ ಹೇಳಿರುವಂತ ಕ್ಲಾಸು ನಿಮಗೆ ಕರೆಕ್ಟ್ ಆಗಿ ಅಂಡರ್ಸ್ಟ್ಯಾಂಡ್ ಆಯ್ತು ಅನ್ಕೊಂಡು ಇವತ್ತಿನ ಕ್ಲಾಸ್ ಅನ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನೆಕ್ಸ್ಟ್ ಕ್ಲಾಸ್ ನಲ್ಲಿ ಕಂಟಿನ್ಯೂ ಮಾಡೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು. ಥ್ಯಾಂಕ್ ಯು ಒನ್ಸ್ ಅಗೇನ್.